ಸರ್ ಸರ್ ಯಾವಾಗ ಆರಂಭ ಆಯ್ತು BDS? 2009 ಸೆಪ್ಟೆಂಬರ್ 9 ಸೆಪ್ಟೆಂಬರ್ 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 2009. 9ರಲ್ಲಿ. ಸರ್ 2009 ಅಂದ್ರೆ ಅದಕ್ಕಿಂತ ಮೊದಲು ನೀವ್ ಏನ್ ಮಾಡ್ತಿದ್ರಿ? ಯಾವ ಕಾರಣಕ್ಕೋಸ್ಕರ ಇದೇ ಫೀಲ್ಡ್ ಆಯ್ಕೆ ಮಾಡ್ತೀರಿ? ನಾನು ಮಾಂಡವಿ ವರ್ಕ್ ಮಾಡ್ತಿದ್ದೆ. ಮಾಂಡವಿ ಮತ್ತೆ ಉಂಡೆ ಮತ್ತೆ ಫೋರ್ಡ್ ಶೋರೂಮ್ ಅಲ್ಲಿ ವರ್ಕ್ ಮಾಡಿ ಆಮೇಲೆ ಸ್ವಂತ ಮಾಡಿ ಆಮೇಲೆ ಇಲ್ಲಿ ಆಯ್ಕೆ ಇದೇ ಆಗಿರ್ಬೇಕು. ಸರ್ ನೋಡಿ, ಎಲ್ಲೋ ಒಂದು ಕೆಲಸ ಮಾಡ್ತಿರ್ತೀವಿ, ನಿಮ್ಮ ಯಾರೇ ಆಗ್ಬೋದು, ಒಂದು ಕಡೆ ಕೆಲಸ ಮಾಡ್ತಿದ್ದಾಗ ಸಾಲ ಸಂಬಳ ಹಾಕೋದು ಅವ್ರು ಹೇಳಿದಷ್ಟು ಕೆಲಸವನ್ನ ಮಾಡಿ ಬರೋದಷ್ಟೇ ನಮ್ಮ ಇದಾಗಿರ್ತಾರೆ. ಸೊ ಇಲ್ಲಿ ಬಿಸ್ನೆಸ್ ನಾವೇ ಆಲೋಚನೆಗಳಿರುತ್ತೆ. 20.7 ನಮ್ದೆ, ಲಾಭ ನಮ್ದೇ, ನಷ್ಟನೂ ನಮ್ದೇ, ಏನೇ ಆದ್ರೂ ನಾವೇ ರೆಸ್ಪಾನ್ಸಿಬಿಲಿಟಿ. ಸೊ ಹೇಗಿತ್ತು ಸರ್ ಆರಂಭದ ಬಗ್ಗೆ ನಾವು ಮಾತಾಡೋದು? ಆರಂಭದಲ್ಲಿ ತುಂಬಾ ಇತ್ತು, ಪರವಾಗಿರ್ಲಿಲ್ಲ. ಸ್ಟಾರ್ಟಿಂಗ್ ಒಂದು ವರ್ಷ ಸ್ವಲ್ಪ ಕಷ್ಟಪಟ್ವಿ, ಯಾಕಂದ್ರೆ ಇನ್ನು ಅವ್ರಿಗೆ ಅಷ್ಟು ಇದಿರ್ಲಿಲ್ಲ. ಅದು ಬಿಟ್ಟು ಬಂದ ತಕ್ಷಣ ಅವಾಗ 9 ಅಷ್ಟು ಇರ್ಲಿಲ್ಲ. ಆಮೇಲೆ ಪರವಾಗಿಲ್ಲ, ಕಸ್ಟಮರ್ ಎಲ್ರು ತುಂಬಾ ಚೆನ್ನಾಗಿದ್ದಾರೆ. ಇವಾಗ ಒಂದು ತುಂಬಾ ಚೆನ್ನಾಗಿದೆ. ಹಿಂದೆ ಕಸ್ಟಮರ್ ಬಗ್ಗೆ ಭಯ ಇಲ್ಲ. ಏನಪ್ಪಾ ಅಂದ್ರೆ ಭಯ ಇರಲ್ಲ. ಇಲ್ಲ ಇಷ್ಟು ರನ್ ಆಯ್ತು ಅಂದ್ರೆ ಅದು ಭಯಂಕರ ಬೆಳೆಯುತ್ತೆ ಅಂತ ಅರ್ಥ ಆಗ್ತದೆ. ಸರ್ ಮತ್ತೆ ಇನ್ನೊಂದೇನಂತಂದ್ರೆ ಈ ಫೀಲ್ಡ್ ಬೇರೆ ಫೀಲ್ಡ್ ಆಗಲ್ಲ. ಯಾಕೆಂದ್ರೆ ಎಲ್ರು ಒಂದೇ ತರ ಕಸ್ಟಮರ್ ಬರಲ್ಲ. ಇಲ್ಲಿ ಕೆಲವು ವೇಳೆ ನಿಮ್ಗೆ ತುಂಬಾ ನೀವೇನ್ ಹೇಳ್ತೀವಿ ಹಾಕೋರು ಬರ್ತಾರೆ, ಇನ್ನು ಕೆಲವರು ವಾದ ಮಾಡೋರು ಬರ್ತಾರೆ. ಬಟ್ ಇಬ್ಬರು ಕಂಟ್ರೋಲ್ ಮಾಡ್ಬೋದು. ನೀವು ಹೇಳ್ದವ್ರು ಕೇಳ್ಕೊಂಡ್ರು ಸಮಸ್ಯೆ ಇಲ್ಲ, ಅಥವಾ ಅವ್ರು ನಿಮ್ಗೆ ಇದೇ ಸೇರ್ಬೇಕು, ಹೀಗೆ ಮಾಡಿ ಹಾಗೆ ಮಾಡಿ ಹೇಳೋರಾದ್ರೂ ನಿಮ್ಗೆ ಸಮಸ್ಯೆ ಇಲ್ಲ, ಎರಡೂ ಸಾಲ್ವ್ ಮಾಡ್ಕೋಬಹುದು. ಇನ್ನು ಮಧ್ಯದವ್ರು ಬರ್ತಾರೆ, ವೆಹಿಕಲ್ ಬಗ್ಗೆ ಜ್ಞಾನ ಇರಲ್ಲ, ನೀವ್ ಹೇಳಿದ್ದು ಒಪ್ಪಲ್ಲ, ಆ ಕಡೆ ಅವರು ಸಂಪೂರ್ಣ ತಿಳ್ಕೊಂಡಿರಲ್ಲ. ಇಂಥವ್ರು ಬಗ್ಗೆ ಎಲ್ಲರೂ ನೀವು ಮಾತ್ರ ಎಲ್ಲರೂ ಒಂದೇ ಸಮ ಮಾತನಾಡಿಸಿ ಕಂಟ್ರೋಲ್ ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿ ಕೆಲಸ ಮಾಡ್ಬೇಕು. ಹೇಗಿತ್ತು ಸರ್ ಅದು? ತುಂಬಾ ಈಗ ನಮ್ಮ ಹಳೆ ಕಸ್ಟಮರ್ ಅಲ್ಲಿ ತೊಂದರೆ ಇರಲ್ಲ. ಅವ್ರು ಏನ್ ಮಾತಾಡಲ್ಲ, ಬಂದು ಗಾಡಿ ಬಿಟ್ಟು ಹೋಗ್ತಾರೆ, ಕಂಪ್ಲೇಂಟ್ ಬಿಟ್ಟು ಹೋಗ್ತಾರೆ, ಅವ್ರು ಮಾಡ್ಕೊಡ್ತೀವಿ. ಈ ಹೊಸ ಕಸ್ಟಮರ್ ಕೆಲವೊಬ್ರು ಇರ್ತಾರೆ, ಅವರು ಅರ್ಧಂಬರ್ಧ ಮೊಬೈಲ್ ನೋಡಿರ್ತಾರ, ಅದೇ ತಿಳ್ಕೊಂಡು ನಮ್ಗೆ ಅದ್ರ ಬಗ್ಗೆ ಹೇಳ್ತಾರೆ. ಇಲ್ಲ ನೀವು ಮಾಡೋದ್ ನಾವ್ ಹೇಳಿದ್ರೆ ಸರಿ ಅಂತಾರೆ. ನಾವು ಇಷ್ಟು ಕೆಲಸದಲ್ಲಿ ಇರ್ತೀವಿ, 20-25 ವರ್ಷ ಇದೇ ಫೀಲ್ಡ್ ಇರ್ತೀವಿ. ಅವ್ರು ಇಲ್ಲ ನಾವ್ ಹೇಳಿದ್ರೆ ಸರಿ, ನಮ್ದೇ ಸರಿ ಅಂತಾರೆ. ಅಂತವ್ರು ಏನು ವಾದ ಮಾಡಕ್ ಹೋಗಲ್ಲ. ಸರ್ ನೀವೇನ್ ಹೇಳ್ತೀವಿ ಅದೇ ಮಾಡ್ತೀವಿ, ಆತರ. ಅದು ಬಿಟ್ಟು ಆಲ್ಮೋಸ್ಟ್ ಎಲ್ಲಾ ಕಸ್ಟಮರ್ ತುಂಬಾ ಚೆನ್ನಾಗಿರ್ತಾರೆ. ಒಂದ್ 90% ಯಾರ್ದು ತೊಂದರೆ ಇಲ್ಲ ಅಷ್ಟೇ. 100ಕ್ಕೆ ಒಂದು 5-6 ಜನ ಬಿಟ್ರೆ ಎಲ್ಲಾ ಕಸ್ಟಮರ್ ಸ್ಯಾಟಿಸ್ಫೈ ಆಗಿ ಹೋಗ್ತಾರೆ. ಕೆಲಸ ಖುಷಿ ಆಗುತ್ತೆ. ಆಮೇಲೆ ಎಲ್ಲ ವರ್ಕ್ ಇದೆ, ಒಂದೇ ವರ್ಕ್, ಡಿಗ್ರಿ ಪೇಂಟಿಂಗ್ ಇದೆ, ಒಂದು ಮೆಕ್ಯಾನಿಕಲ್ ವರ್ಕ್, ಎಲ್ಲ ಸರ್ವಿಸ್, ವೀಲ್ ಅಲೈನ್ಮೆಂಟ್ ಬಿಟ್ಟು ಮುಕ್ತಿ ಎಲ್ಲಾ ವರ್ಕ್ ನಮ್ಮ ಹತ್ರ ಇದೆ. ಆದ್ರಿಂದ ಏನ್ ತೊಂದರೆ ಇಲ್ಲ. ಕಸ್ಟಮರ್ ಅಷ್ಟೇ ಒಂದು 7-8 ಸಾವಿರ ಮೇಲೆ ನಮ್ಮ ಕಸ್ಟಮರ್ ನೀಡಿದ್ದಾರೆ. ಮತ್ತೆ ಇನ್ನೊಂದು ಶಾಪ್ ಇದೆ ನಮ್ದು ಇಲ್ಲಿ, ಅದು ಬರೀ ಸರ್ವಿಸ್ ಸ್ಟೇಷನ್ ಇದೆ, ಮಾಡಿದೀವಿ. ಏನಂದ್ರೆ ಕಸ್ಟಮರ್ ಮೇಂಟೈನ್ ಮಾಡ್ಕೊಳ್ಳೋ ಸರ್. ಹೌದು, ಭೇಟಿ ಆಗ್ಬೇಕಾಗಿಲ್ಲ, ಅದು ಮೇಂಟೈನ್ ಮಾಡ್ಕೊಂಡು ಹೋಗೋದ್ರೆ 1 ಮಂತ್ ಫುಲ್ ಕ್ಲಿಯರ್ ಆಗಿರುತ್ತೆ. ಸರ್ ಏನಾಗ್ತದೆ ಅಂತಂದ್ರೆ ನೋಡಿ, ಇದು ಸರ್ವಿಸ್ಗಳು ಇಲ್ಲಿ ಬಂದ ಸರ್ವಿಸ್ಗಿಂತ ಹೈವೇಗಳಲ್ಲಿ ಗಾಡಿ ಇರ್ತಕ್ಕಂಥದ್ದು ಅಥವಾ ಇದು ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಫ್ಯಾಮಿಲಿ ಇರ್ತಾರೆ, ಅದಕ್ಕೆ ಟೈಮ್ ಇಲ್ಲ. ಇಂಥ ವೇಳೆಗೆ ಬರ್ಬೇಕು ನೀವು ಅಂತಿಲ್ಲ, ಅದು ಯಾವಾಗ ಬೇಕಾದ್ರೆ ನಿಮ್ಗೆ ಕಾಲ್ ಬರ್ಬೋದು. ಸೊ ಹೊಸ ಕಸ್ಟಮರ್ ಆದ್ರೆ ನೆಗ್ಲೆಕ್ಟ್ ಮಾಡ್ಬೋದೇನೋ, ಬಟ್ ನಿಮ್ಮದೇ ಕಸ್ಟಮರ್ ಆದಾಗ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ, ಒಂದು ಸೊಲ್ಯೂಷನ್ ಕೊಡ್ಲೇಬೇಕಾಗ್ತದೆ. ಸೊ ಹೇಗೆ ಸರ್ ಆತರ ಇದನ್ನ ಯಾರೋ ಒಬ್ರು ಹುಡುಗ ಕಳ್ಸ್ಕೊಡ್ತೀವಿ, ನಿಯರ್ ಬೈ ಇಲ್ಲೆಲ್ಲ ಸುತ್ತಮುತ್ತ ಇದ್ರೆ, ಇಲ್ಲ ದೂರ ಇದ್ರೆ ಆ ಏರಿಯಾ ನಮ್ಗೆ ಲಿಂಕ್ ಇರುತ್ತೆ. ಯಾಕಂದ್ರೆ 20 ದೇಶ ಇದರಿಂದ ಸುತ್ತಮುತ್ತ ಇದ್ರೆ ನಮ್ಗೆ ಬೆಂಗಳೂರಿಂದ ಮಂಗಳೂರು ನಮ್ಗೆ ಲಿಂಕ್ ಇದ್ದಾರೆ. ಎಲ್ಲ ಒಬ್ರು ಯಾರಾದ್ರೂ ಸಿಗ್ತಾರೆ. ಏನೋ ಒಂದು ಒಬ್ರು ಎಲ್ಲಾದ್ರೂ ಆದಾಗ ಯಾರು ಸಿಗಲ್ಲ ಬಿಟ್ರೆ ಆಲ್ಮೋಸ್ಟ್ ನಾವು ಹೋಗ್ತೀವಿ. ಅದು ಹೊಸ ಕಷ್ಟ ಬರ್ತಾರೆ ರಾತ್ರಿ ಎಲ್ಲ, ಅದೇ ಸ್ವಲ್ಪ ಕಷ್ಟ ಆಗುತ್ತೆ ಈ ಮಳೆಗಾಲದಲ್ಲಿ. ಆ ಟೈಮ್ ನಾವು ಏನ್ ಮಾಡಕ್ಕಲ್ಲ, ಇದನ್ನ ಟೋವಿಂಗ್ ವೆಹಿಕಲ್ ಕಲ್ಸ್ಕೊಡ್ತೀವಿ ನಾವು. ಆ ಟೈಮಲ್ಲಿ ನಾವು ಹೋಗಿ ಮಾಡಕ್ ಆಗಲ್ಲ ಅಂತ ಗೊತ್ತಿರುತ್ತೆ. ಅದು ಅವ್ರು ಹೇಳ್ತಾರೆ ಏನ್ ಪ್ರಾಬ್ಲಮ್ ಅಂತ, ಅಲ್ಲ ನೈಟ್ ಏನು ಸಿಗಲ್ಲ, ಏನು ಮಾಡಕ್ಕಾಗಲ್ಲ. ಆ ಟೈಮಲ್ಲಿ ಟೋವಿಂಗ್ ಕಲ್ಸ್ಕೊಡ್ತೀವಿ, ತಂದು ಇಲ್ಲಿ ಗಾಡಿ ಗ್ಯಾರೇಜ್ ಹತ್ರ ಆಗ್ತದೆ ಸರ್. ಹುಡುಗರು ಇನ್ಯಾರೋ ಇದ್ರೆ ಸಮಸ್ಯೆ ಇಲ್ಲ, ಫ್ಯಾಮಿಲಿ ಇದ್ದಾಗ ಒಂದು ಅಲ್ಲಿ ಸಮಸ್ಯೆ ಆಗುತ್ತೆ, ಅದೊಂದು ನೋಡ್ಬೇಕಾಗ್ತದೆ. ಸರ್ ನಂತರ ಇನ್ನೊಂದು ಅಂತಂದ್ರೆ, ಕೆಲವರು ಗಾಡಿಗೆ ಬರ್ತಾರೆ, ಗಾಡಿಯನ್ನು ಬಿಟ್ಟಾಗ ಸ್ವಲ್ಪ ಅಡ್ವಾನ್ಸ್ ಕೊಟ್ಟ ಗಾಡಿ ತಂದಾಗ ಯಾರಪ್ಪ ಇಲ್ಲ ಅನ್ನೋದು ನೆಕ್ಸ್ಟ್ ಅಡ್ವಾನ್ಸ್ ಪೇ ಮಾಡ್ತಾರೆ. ಆದ್ರೆ ನೀವು ಅಡ್ವಾನ್ಸ್ ಪೇ ಮಾಡಿದ ರಿಪೇರಿ ಅಂತ ಸ್ಟಾರ್ಟ್ ಮಾಡ್ಬೇಕು, ಮಾಡ್ತೀರಾ. ಆದ್ರೆ ರಿಪೇರಿ ಆದ ನಂತರ ಇಷ್ಟು ದಿವಸ ಆಗುತ್ತೆ, ತಿರ್ಗಿ ನೋಡಲ್ಲ, ಸುಮಾರು ಕಡೆ ಆಗ್ತದೆ. ಅದು ಎಲ್ಲರೂ ಅಂತಲ್ಲ, ಒಂದು 2-3% ತಂದಿರ್ತಾರೆ. ಅದು 3 ತಿಂಗಳು 6 ತಿಂಗಳು ವರ್ಷ ಬೇಕಾದ್ರೂ ನಾವು ಬೇಕಾದ್ರೆ ವರ್ಷ ನೋಡಿದ್ದೇವೆ. ಸೊ ಅಂತ ಸಂದರ್ಭದಲ್ಲಿ ಮೇಂಟೆನೆನ್ಸ್ ಕಡೆಗೆ ಒಂದ್ ಕಡೆ ಬಂಡವಾಳ ಹಾಕಿರ್ತೀರಾ, ಮತ್ತೊಂದ್ ಕಡೆ ಸ್ಪೇಸ್ ಪ್ರಾಬ್ಲಮ್, ಜಾಗ ನಿಂತಿರುತ್ತೆ, ಇದೆಲ್ಲದೂ ಮ್ಯಾನೇಜ್ ಮಾಡ್ಬೇಕು. ಹೇಗೆ ಆತರ ನಮ್ಗೆ ರೇರ್ ಒಂದೆರಡು ಗಾಡಿ ಹೇಳಿದಾಗೇನೆ. ಬಟ್ ನಾವು ಕಸ್ಟಮರ್ ಇನ್ಫಾರ್ಮ್ ಮಾಡ್ತಾ ಇರ್ತೀವಿ, ಇಲ್ಲ ಅಂದ್ರೆ ಸೈಡ್ಗೆ ಎಲ್ಲ ರೆಡಿ ಮಾಡಿರ್ತೀವಿ. ಬಟ್ ಅದೇ ನಮ್ಗೆ ಅದು ಅಮೌಂಟ್ ವೇಸ್ಟ್ ಆಗಿರುತ್ತೆ. ನಾವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ಒಂದು 5-10 ಸಾವಿರ ಆದ್ರೆ ಓಕೆ, ಪರವಾಗಿಲ್ಲ
ಕೆಲವು ವೆಹಿಕಲ್ ಮೇಜರ್ ಆಕ್ಸಿಡೆಂಟ್ ಆಗಿರುತ್ತೆ, 1 ಲಕ್ಷ 2 ಲಕ್ಷ ಎಲ್ಲ ಬಿಲ್ ಆಗಿರುತ್ತೆ. ಅದೇ ನಮ್ಗೆ ತುಂಬಾ ಕಷ್ಟ ಆಗುತ್ತೆ. ನಾವೀಗ ಬೇರೆ ಇದೀ ಅಮೌಂಟ್ ಬಂದ್ರೆ ಇನ್ನೊಂದು ವೆಹಿಕಲ್ ಗೆ ಹಾಕ್ತಿವಿ, ಒಂದೇ ವೆಹಿಕಲ್ ಇದ್ ಮಾಡಕ್ಕಾಗಲ್ಲ. ಅವಾಗ ಕಷ್ಟ ಆಗುತ್ತೆ, ಏನ್ ಮಾಡಕ್ಕಾಗಲ್ಲ. ಕಸ್ಟಮರ್ ಪೊಲೀಸ್ ಮಾಡಿಲ್ಲ ಏನ್ ಮಾಡಕ್ಕಾಗಲ್ಲ. ಸುಮಾರು ಸರಿ ಹೇಳಿರ್ತೀವಿ, ಆಲ್ಮೋಸ್ಟ್ ಬರ್ತಾರೆ, 1-2% ಕಮ್ಮಿ ಆಗುತ್ತೆ ಅಷ್ಟೇ. ಖಂಡಿತ ಆಗ್ಬಾರ್ದು. ಯಾಕೆಂದ್ರೆ ನಿಮ್ಗೂ ಪ್ರಾಬ್ಲಮ್, ಅವ್ರಿಗೂ ಕೂಡ ಪ್ರಾಬ್ಲಮ್. ವೆಹಿಕಲ್ ಸ್ಟಾರ್ಟ್ ನಿಮ್ಗೆ ವೆಹಿಕಲ್ ನಿಂತಷ್ಟು ಅದು ಬೇಗ ಹಾಲಾಗ್ತಾ ಇರುತ್ತೆ. ಮೂವಿಂಗ್ ಅಲ್ಲಿ ಏನು ಅನ್ಸಲ್ಲ ಹಂಗೆ, ನಿಂತಿದ್ದಾಗ ಏನೋ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ವೆಹಿಕಲ್ ಅಲ್ಲಿ. ಸರ್ ಮತ್ತೆ ಕಸ್ಟಮರ್ಗಳು ಇಲ್ಲಿ ಒಂದು ಶೋರೂಮ್ ಕೂಡ ಸರ್ವಿಸ್ ಮಾಡ್ತಾರೆ, ನೀವು ಕೂಡ ಮಾಡ್ತೀರಾ. ನನಗೆ ಹೆಚ್ಚು ಜನ ಹೊರಗಡೆ ನಾವು ಕಾಮನ್ ಆಗಿ ಜನರಲ್ಲೇ ಮಾತಾಡ್ಬೇಕಂತಂದ್ರೆ ಶೋರೂಮ್ ಸರ್ವಿಸ್ ಬೆಟರ್ ಅಂತೆಲ್ಲ ಮಾತನಾಡ್ತಿರ್ತಾರೆ. ಬಟ್ ಐ ಡೋಂಟ್ ನೋ ಕಾರಣ ಏನು ನಿಮಗೆ. ಸೊ ನಾವು ಎರಡಕ್ಕೂ ನೀವು ಎರಡು ಕಡೆ ವರ್ಕ್ ಮಾಡ್ತೀರಾ. ಈಗ ನಿಮ್ಗೆ ಎರಡು ಅನ್ಬೋದು, ಪ್ಲಸ್ ಸರ್ವಿಸ್ ಅಲ್ಲಿ ಕೂಡ ಮಾಡಿದ್ದೀರಾ ನೀವು, ಶೋರೂಮ್ ಕೂಡ ಈಗ ಇಲ್ಲಿ ಕೂಡ ಮಾಡ್ತಿದ್ದೀರಾ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ವ್ಯತ್ಯಾಸ ಏನಾದ್ರೂ ನಾವು ತಿಳ್ಕೋಬಹುದಾ, ಹೇಳ್ಬೋದಾ ನೀವು? ಅಲ್ಲಿ ಏನ್ ಅದಕ್ಕೂ ನಿಮ್ಮ ಕಾಮನ್ ಬೇರೆ ಗೊತ್ತಾಗತ್ತ ವ್ಯತ್ಯಾಸ? ಶೋರೂಮ್ ಅಂದ್ರೆ ನಿಮ್ಗೆ ವಾರಂಟಿ ಇರುತ್ತೆ, ಎಲ್ಲ ಇರುತ್ತೆ. ಅದು ಹೊಸ ಗಾಡಿ 1 year 2 year ಇರುತ್ತೆ, ಶೋರೂಮ್ ಅಲ್ಲಿ ಬಿಡ್ತಾರೆ ಎಲ್ಲ. ಆ ವಾರಂಟಿ ಇರುತ್ತೆ ನಿಮ್ಗೆ. ಈಗ ಹೊರಗಡೆ ಬಿಟ್ಟು ನಮ್ಮ ಹೊಸ ಗಾಡಿ ಇಲ್ಲಿ ಬಿಟ್ಟಾಗ ಏನ ಆಗಲ್ಲ, ಒಂದು 100ಕ್ಕೆ 10% ಏನೋ ಪ್ರಾಬ್ಲಮ್ ಬಂದ್ರೆ ಅದು ವಾರಂಟಿ ಸಿಗಲ್ಲ ನಮ್ಮ ಹತ್ರ ಬಿಟ್ಟು. ಶೋರೂಮ್ ಅವ್ರು ಹೆಂಗಂದ್ರೆ ಒಂದ್ಸಲ ಹೊರಗಡೆ ಸರ್ವಿಸ್ ಆದ್ರೆ ಅವ್ರಿಗೆ ವಾರಂಟಿ ಕೊಡೋಣ ಅವರು. ಶೋರೂಮ್ ಅಲ್ಲಿ ಬಿಟ್ರೆ ಅವ್ರು ವಾರಂಟಿ ಇರುತ್ತೆ 2 years ವರೆಗೆ. ನಮ್ಮ ಹತ್ರ ಆದ್ರೆ ವಾರಂಟಿ ಇರಲ್ಲ ಅಂತ. ಬಟ್ ಏನು ಆಗಲ್ಲ, 2 years ವರೆಗೆ ಏನು ಪ್ರಾಬ್ಲಮ್ ಬರಲ್ಲ. 90% ಒಂದು 100ಕ್ಕೆ 1-2 ಗಾಡಿ ಪ್ರಾಬ್ಲಮ್ ಬರುತ್ತೆ. ಏನಾದ್ರು ಮೇಜರ್ ಜಾಸ್ತಿ ಓಡಿರ್ತಾರೆ ಅಂತ ಗಾಡಿಗೆ ಪ್ರಾಬ್ಲಮ್ ಬಂದಾಗ ವಾರಂಟಿ ಸಿಗಲ್ಲ ಅಂದ್ಬಿಟ್ಟು ಇದ್ ಮಾಡ್ತಾರೆ. ಅದು ಬಿಟ್ರೆ ಅಲ್ಲೂ ಕೆಲಸ ಮಾಡೋ ಮಾಮೂಲಿ ನಾವು ಇಲ್ಲೂ ಅಷ್ಟೇ ಮಾಡ್ತೀವಿ. ಚೆನ್ನಾಗಿ ಈಗ ಅಲ್ಲಿಗೆ ನಾವು ಜಾಸ್ತಿ ಕೇಳಿದವ್ರು ಮಾಡ್ತೀವಿ. ಶೋರೂಮ್ ಅವ್ರು ಅಂದ್ರೆ ಅವ್ರಿಗೆ ಅಂದ್ರೆ ಶೋರೂಮ್ ಹೆಸರು ಇರುತ್ತೆ, ಇಲ್ಲಿ ನಾವು ಆಟ ಮಾಡಕ್ಕಾಗಲ್ಲ. ನಮ್ಗೆ ಪ್ರತಿ ಗಾಡಿ ಪ್ರತಿಯೊಂದು ಚೆಕ್ ಮಾಡಿ ಮಾಡ್ಬೇಕು. ಕಸ್ಟಮರ್ ಒಂದ್ಸರಿ ಅವ್ರಿಗೆ ಕೆಟ್ಟ ಹೆಸರು ಬಂದ್ರೆ ಇನ್ನೊಂದ್ಸರಿ ಬರಲ್ಲ. ಕೆಲಸ ಖುಷಿ ಆದಾಗ ಅವ್ರು ಇನ್ನೂ 10 ಜನ ಕರೀತಾರೆ. ನಮ್ಗೆ ಆ ತರ ಕಸ್ಟಮರ್ ಇರೋದು. ನಾವು ಫಸ್ಟ್ ಬಂದಾಗ ಯಾರು ಕಸ್ಟಮರ್ ಇರ್ಲಿಲ್ಲ ನಾವು ಮಾಡಿದಾಗ. ನಮ್ ರಿಲೇಷನ್ ಅವ್ರ ಫ್ರೆಂಡ್ ಸರ್ಕಲ್ ಇದ್ದಷ್ಟೇ ಇದ್ದಿದ್ದು. ಆಮೇಲೆ ನಮ್ಗೆ ಇದಾಗಿ ತುಂಬಾ ಕಸ್ಟಮರ್ ಇದ್ದಾರೆ. ನಮ್ ಕೆಲಸ ಹಿಂಗ್ ಮಾಡ್ಕೊಡ್ತೀವಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ನೋಡಬಹುದು, ನೋಡಬಹುದು. ಹೌದು ಕಾಫಿ ಟೀ ಕುಡಿದಾಗ ಮುಗಿಸ್ಬೇಕಾಗ್ತದೆ. ಹೌದು ಹೌದು ಸರ್. ಇಲ್ಲ ಇಲ್ಲೇ ಕೂರ್ಸ್ ಇದ್ ಮಾಡ್ತೀವಿ, ಇಲ್ಲೇ ಕೂತ್ಕೊಂಡು ನೋಡ್ಬೋದು. ಬಿಟ್ಟು ಕೆಲವು ಆಲ್ಮೋಸ್ಟ್ 90% ಜನ ಬಿಟ್ಟು ಹೋಗ್ತಾರೆ. ಒಬ್ಬೊಬ್ರು ಮಾತ್ರ ಏನ್ ಅರ್ಜೆಂಟ್ ಬೇಕು ಅಂತ ಮಾತ್ರ ಇರ್ತಾರೆ. ಈಗ ಅರ್ಜೆಂಟ್ 1 hour 2 hours ಬೇಕು ಮಾತ್ರ ಇರ್ತಾರೆ. ಇಲ್ಲದ್ರೆ ಎಲ್ಲ ಬೆಳಿಗ್ಗೆ ಬಿಟ್ಟು ಹೋಗ್ತಾರೆ, ಇಲ್ಲ ನಾವೇ ಪಿಕಪ್ ಡ್ರಾಪ್ ಮಾಡ್ತೀವಿ. ಅದನ್ನ ಏನ್ ತೊಂದರೆ ಇಲ್ಲ. ಇತ್ತೀಚಿನ ಇದೇನಾಗಿದೆ, ತುಂಬಾ ಫಾಸ್ಟ್ ಆಗಿದೆ. ಯಾರಿಗೂ ಟೈಮ್ ಇಲ್ಲ ಅನ್ನೋ ಒಂದೊಂದು ನಿಮಿಷ ಕೂಡ ಇಂಪಾರ್ಟೆಂಟ್ ಆಗಿ ನೋಡ್ತಾ ಇರ್ತಾರೆ. ಗಂಡ ಇಬ್ರು ಕೂಡ ವರ್ಕ್ ಮಾಡ್ತಾ ಇರ್ತಾರೆ. ಅವ್ರು ಗಾಡಿ ಸರ್ವಿಸ್ ಆಗ್ಬೇಕು, ಟೈಮ್ ಇರಲ್ಲ. ಸೊ ಅಂತ ಸಂದರ್ಭದಲ್ಲಿ ಅಲ್ಲಿಂದ ಹೋಗಿ ಗಾಡಿಯನ್ನು ಪಿಕ್ ಮಾಡೋದು ಅಥವಾ ಅಲ್ಲಿ ಸರ್ವಿಸ್ ಕೊಡ್ತಕ್ಕಂಥದ್ದು ಏನಾದ್ರು ಇದೆಯಾ, ಹೇಗೆ ಸರ್? ನಾವು ಬಟ್ ಆದ್ರೆ ಅವ್ರ ಕಸ್ಟಮರ್ ನಾವು ಪಿಕಪ್ ಡ್ರಾಪ್ ನಾವೇ ಮಾಡ್ಕೊಳ್ತೀವಿ. ಮನೆ ಹತ್ರ ಸರ್ವಿಸ್ ಮಾಡಕ್ ಆಗಲ್ಲ, ಯಾಕಂದ್ರೆ ಕೆಲವೊಂದ್ ಮೇಲೆ ರ್ಯಾಮ್ ಲಿಫ್ಟ್ ಹಾಕ್ಬಿಟ್ಟು ಕೆಲಸ ಮಾಡ್ಬೇಕಾಗುತ್ತೆ. ಆದ್ರಿಂದ ನಾವು ಮನೆ ಹತ್ರ ಸಣ್ಣ ಪುಡಿ ಇದ್ರೆ ಚೆಕ್ ಮಾಡ್ಕೊಡ್ತೀವಿ ಅಷ್ಟೇ. ಅದಿಲ್ಲ ನಾವೇ ಪಿಕಪ್ ಡ್ರಾಪ್ ಮಾಡ್ತೀವಿ. ಇಲ್ಲ ಅವ್ರು ಬಂದ್ರೆ ಡ್ರಾಪ್ ಅವ್ರ ಆಫೀಸಿಗೆ ಡ್ರಾಪ್ ಮಾಡ್ಬಿಟ್ಟು ತಂದು ಮಿಟ್ರಿ ಅವ್ರ ಆಫೀಸ್ ಮುಗಿಯೋ ಟೈಮ್ಗೆ ಹೋಗಿ ಗಾಡಿ ಅವ್ರು ಕೊಟ್ಬಿಟ್ಟು ಬರ್ತೀವಿ ಸರ್. ನಾವೇ ಮಾಡ್ಕೊಡ್ತೀವಿ, ಯಾಕಂದ್ರೆ ಈಗೆಲ್ಲ ಬಿಸಿ ಇರ್ತಾರೆ. ಆಫೀಸ್ ಟೈಮಿಂಗ್ಸ್ ಇಲ್ಲ, ಅವ್ರೆ 8:30 9 ಗಂಟೆ ಹೊಟ್ಟೋಗ್ಬಿಡ್ತಾರೆ. ಆದ್ರೆ ನಾವೇ ಅವ್ರ ಟೈಮಿಂಗ್ಸ್ ಇಲ್ಲ, ಅವ್ರ ಆಫೀಸ್ ಹೋಗಿ ನಾವೇ ಆಫೀಸ್ ಹೋಗಿ ಪಿಕಪ್ ಮಾಡ್ಕೊಂಡ್ ಬರ್ತೀವಿ. ಇಲ್ಲಿ ಬರ್ತಾರೆ, ನಾವೇ ಡ್ರಾಪ್ ಮಾಡ್ಬಿಟ್ಟು ತಂದು ಮತ್ತೆ ಈವ್ನಿಂಗ್ ಓವರ್ ಟೈಮ್ ಕರೆಕ್ಟ್ ಆಗಿ ಅಲ್ಲಿ ಕೊಟ್ಟು ಅವ್ರು ಡ್ರಾಪ್ ಮಾಡ್ಬಿಟ್ಟು ಹೋಗ್ತಾರೆ ಅವರು. ಹೌದೌದು ಸರ್, ಹೌದು. ನಂತರ ನೋಡಿ, ಆಟೋಮೊಬೈಲ್ ಕ್ಷೇತ್ರ ನಿಂತ ನೀರಾಗಲ್ಲ. ಯಾವಾಗ ಬೇಕಾಗ್ತದೆ ಇವತ್ತಿದ್ದು ನಾಳೆ ಅಪ್ಡೇಟ್ ಆಗಿರುತ್ತೆ. ಒಂದೊಂದು ದಿವಸ ಒಂದೊಂದು ವಾತಾವರಣ ಅಪ್ಡೇಟ್ ಚೇಂಜ್ ಆಗ್ತಾ ಹೋಗ್ತದೆ. ಹೊಸ ಗಾಡಿಗಳು ಬರ್ತಾ ಹೋಗ್ತವೆ, ಇವಿ ಗಾಡಿಗಳೆಲ್ಲ ಬರ್ತಿದ್ದಾವೆ. ಸೊ ನೀವು ಅಷ್ಟೇ ಬೇಗವಾಗಿ ಅಪ್ಡೇಟ್ ಆಗ್ಬೇಕಾಗುತ್ತೆ, ಮೆಕ್ಯಾನಿಕಲ್ ಕೂಡ. ಸೊ ನಿಮ್ಮ ಅಪ್ಡೇಟ್ ಬಗ್ಗೆ ನಾವು ಮಾತಾಡಿದ್ರೆ ಹೇಗೆ ಅಪ್ಡೇಟ್ ಆಗ್ತೀರಾ, ಏನು? ನಮ್ದು ಇವಾಗ ಎಲ್ಲ ಡಿಜಿಟಲ್ ಏನಿಲ್ಲ, ಎಲ್ಲ ಇದಿರುತ್ತೆ, ರೆಡಿ, ತೊಂದರೆ ಇರಲ್ಲ. ಬಟ್ ಎಲೆಕ್ಟ್ರಿಕಲ್ ವೆಹಿಕಲ್ ಇನ್ನು ಇವಿ ಎಲ್ಲ ಇನ್ನು ಇದು ಮಾಡಿಲ್ಲ. ಅದ್ರ ಬೇರೆ ಎಲ್ಲ ವೆಹಿಕಲ್ ನಾವು ಆಲ್ಮೋಸ್ಟ್ ಎಲ್ಲ ಲ್ಯಾಪ್ಟಾಪ್ ಎಲ್ಲ ನಮ್ಮ ಹತ್ರ ರೆಡಿ ಇರುತ್ತೆ. ಎಲ್ಲ ಸ್ಕ್ಯಾನ್ ಆಗ್ತಿ ಎಲ್ಲ ನಾವೇ ಎಲ್ಲ ರೆಡಿ ನಮ್ಮ ಹತ್ರ ಇದೆ. ವರ್ಕರ್ಸ್ ಎಲ್ಲ ನಮ್ಮ ಹತ್ರ ಇದ್ದಾರೆ. ಬೇಗ ಆಗುತ್ತೆ ಅದು. ಇವಿ ಒಂದು ಇನ್ನೂ ನಾವು ಮಾಮೂಲಿ ಇದು ಮಾಡ್ತೀವಿ. ಮೇಜರ್ ಏನು ಇದು ಕೈ ಹಾಕಿಲ್ಲ ಇನ್ನು. ಹೌದು, ಬೇಕಾಗುತ್ತೆ ಅದಕ್ಕೆ. ಹೌದು ಹೌದು, ಬೇಕಾಗುತ್ತೆ. ಹೌದು ಸರ್, ಅಪ್ಡೇಟ್ ಆದ್ರೆ ಹೌದು ಹೌದು. ನಂತರ ಇದು ಆಕ್ಸಿಡೆಂಟ್ ವೆಹಿಕಲ್. ಈ ಆಕ್ಸಿಡೆಂಟ್ ವೆಹಿಕಲ್ ಅಂದ್ರೆ ಕೆಲವು ವೇಳೆ ಏನಾಗ್ತದೆ ಅಂದ್ರೆ ವ್ಯಾಲ್ಯೂ ಮಾಡ್ಲಿಕ್ಕೂ ಕರೀತಾರೆ. ಆಕ್ಸಿಡೆಂಟ್ ರಿಪೇರಿ ಮಾಡ್ಲಿಕ್ಕೆ ಗಾಡಿ ವ್ಯಾಲ್ಯೂ ಮಾಡ್ಲಿಕ್ಕೆ ಅಥವಾ ನಿಮ್ಮ ಕಸ್ಟಮರ್ ಆಗಿರ್ಬೋದು ಕರೀತಾರೆ. ಹೋದಾಗ ಒಬ್ಬ ನಿಮ್ಮ ಕಸ್ಟಮರ್ ಆಗಿ ನಿಮ್ಗೆ ಸಮಸ್ಯೆ ಇಲ್ಲ.
ಒಂದ್ ರೀತಿ ನಿಮ್ಮ ಏನಿರ್ತಾ ಒಂದು ನೇರ ಕೊಟ್ಟು ಬಟ್ ಆಕ್ಸಿಡೆಂಟ್ ಆದಂತೆ ಇಬ್ರು ಕೂಡ ನಿಮ್ಗೆ ಕಸ್ಟಮರ್ ಆಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಹೌದು ಯಾವ ತರ ವ್ಯಾಲ್ಯೂ ಮಾಡೋದನ್ನ ಸ್ವಲ್ಪ ಹೆಚ್ಚಿಗೆ ಮಾಡಿದ್ರು ಅವನಿಗೆ ಬೇಸರ ಆಗ್ತದೆ. ನಮ್ಮವರಾಗಿ ಅವ್ರು ಪ್ರೊವೈಡ್ ಮಾಡಿದ್ರು ಅಂತ ಅವ್ರು ನಮ್ಮವರಾಗಿ ಇವ್ರು ಪ್ರೊವೈಡ್ ಮಾಡಿದ್ರು ಇನ್ನೊಂದು ವ್ಯಕ್ತಿ ಮಧ್ಯಸ್ಥಿಗೆ ಹಾಕಿದಾಗ ಅಂತ ಸಂದರ್ಭದಲ್ಲಿ ಹೇಗೆ ನಿಭಾಯಿಸ್ತೀವಿ? ಹಂಗೆ ಆಗಿದೆ, ನಾವೇ ಕಸ್ಟಮರ್ ಹೇಳ್ತೀವಿ ಸರ್, ಏನಿದೆ ನಾವು ಮಾಡ್ಕೊಡ್ತೀವಿ, ನಿಮ್ಗೂ ಲಾಸ್ ಆಗ್ಬಾರ್ದು ಅವ್ರಿಗೂ ಲಾಸ್ ಆಗ್ಬಾರ್ದು, ಇಬ್ರಿಗೂ ಇದಾಗೋ ತರ ಮಾಡ್ಕೊಡ್ತೀವಿ. ಇಲ್ಲ ನಿಮ್ ಗಾಡಿ ಮಾಡ್ಕೊಳ್ಳಿ, ಇಲ್ಲ ಇನ್ಸೂರೆನ್ಸ್ ಕ್ಲೇಮ್ ಇರುತ್ತೆ, ಹಿಂಗೋ ನಮ್ಮ ಹತ್ರ ಇನ್ಸೂರೆನ್ಸ್ ಕ್ಲೇಮ್ ನಾವು ಮಾಡ್ತೀವಿ. ಅದೇ ಇನ್ಸೂರೆನ್ಸ್ ಕ್ಲೇಮ್ ನಾವು ಮಾಡ್ಬಿಟ್ಟು ಹಿಂದೆ ಇಷ್ಟ ನೀವು ಕೊಡಿ, ಜಾಸ್ತಿ ಬರಲ್ಲ, ನಾವೇ ಮಾಡ್ಕೊಡ್ತೀವಿ. ಅವ್ರಿಗೂ ನಾವು ಇಬ್ರು ಕಷ್ಟ ನಮ್ಗೆ ಬೇಕಾಗುತ್ತೆ, ಯಾರು ಕಲ್ಕೋಕ್ ನಾವು ರೆಡಿ ಇರಲ್ಲ. ಅದಕ್ಕೆ ಅವ್ರಿಬ್ರದ ಮಾತಾಡ್ಕೊಂಡು ನಾವೇ ಹೇಳ್ಬೇಕು, ನಾವು ರೆಡಿ ಮಾಡ್ಕೊಡೋದು, ನಾವೇ ಕಾಂಪ್ರಮೈಸ್ ಮಾಡಿ ನಾವೇ ಮಾಡ್ಕೊಡ್ತೀವಿ ಸರ್. ಅವಾಗ ಅವ್ರಿಗೂ ಇದಾವ, ಅವರು ಜಗಾಡ್ತಿದ್ರು ಅತಿ ನಮ್ನವ್ರಿಗೂ ಇಬ್ರಿಗೂ ನಮ್ಮ ಮೇಲೆ ನಂಬಿಕೆ ಇರುತ್ತೆ, ಆದ್ರೆ ನಾವಿಬ್ರು ನಾವು ಮಾಡ್ಕೊಡ್ತೀವಿ ಸರ್ ಅಂತ ಕರ್ಕೊಂಡ್ಬಂದು ಮಾಡ್ಕೊಳ್ತೀವಿ ಸರ್. ಹೌದೌದು. ನಂತರ ಇನ್ನೊಂದು ಆಗ್ತದೆ ಏನಂತಂದ್ರೆ, ಈ ಎಲ್ಲೋ ಗುದ್ದಿರ್ತಾನೆ, ಯಾರಿಗೋ ಗುದ್ದಿರ್ತಾನೆ, ಏನೋ ಮಾಡ್ತೀನಿ ಇಷ್ಟೊಂದು ಕೇಸ್ ಆಗಿರುತ್ತೆ, ಅಥವಾ ಕಾಡಿ ಕದ್ದಿರ್ತಾನೆ, ನಿಮ್ಗೆ ಗೊತ್ತಿರಲ್ಲ. ನೀವು ಆರ್ಸಿ ಕೇಳಲಿಕ್ಕಾಗಲ್ಲ, ಬಂದಾಗ ಆರ್ಸಿ ಕೊಡಪ್ಪ ರಿಪೇರಿ ಮಾಡ್ತೀನಿ ಅಂತ ಹೇಳಲಿಕ್ಕಾಗಲ್ಲ. ನೀವು ಯಾವ್ದೇ ಗಾಡಿ ತಂದ್ಬಿಟ್ಟು ಮಾಡ್ತೀರಾ, ಅವ್ನ ಗಾಡಿನ ಇನ್ನೊಂದು ಗಾಡಿ ನಿಮ್ಗೆ ಗೊತ್ತಿಲ್ಲ, ಅವ್ನು ಏನ್ ರಿಪೇರಿ ಇದೆ ಗಾಡಿನಲ್ಲಿ ಅದನ್ನ ನೀವು ಮಾಡಕ್ ಹಿಡಿಯಿರ್ತೀರಾ. ಅಂತ ಸಂದರ್ಭದಲ್ಲಿ ಆಗ್ತದೆ ಮಾಡಿದ ನಂತರ ಪೊಲೀಸ್ ಕೇಸ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಅವ್ರಿಗೆ ಇಂತ ಎಲ್ಲ ಸಮಸ್ಯೆಗಳಿರ್ತದೆ. ಅಂತ ಸಂದರ್ಭ ಕ್ರಿಯೇಟ್ ಆದ್ರೆ ಅದಕ್ಕೆ ಹೊರಗಡೆ ಬರಕ್ಕೆ, ಯಾಕಂದ್ರೆ ನನಗೆ ತಿಳಿದಾಗಿ ಇದು ಮೆಕ್ಯಾನಿಕಲ್ ಯಾವ್ದು ತಪ್ಪಿರಲ್ಲ, ಯಾರು ತಪ್ಪಿರಲ್ಲ, ನಿಮ್ಮ ಜವಾಬ್ದಾರಿ ಕೂಡ ಅಲ್ಲ ಅದು. ನಿಮ್ಮ ಜವಾಬ್ದಾರಿಯನ್ನು ಯಾವುದೇ ವೆಹಿಕಲ್ ಬಂದ್ರು ಅದನ್ನ ನೀಟಾಗಿ ಮಾಡ್ಕೊಳ್ತಕ್ಕಂಥದ್ದು. ಡಾಕ್ಟರ್ ಏನ್ ಮಾಡ್ಕೊಂಡ್ಕಾಗತ್ತಪ್ಪ ಅಂತ ಅವ್ನು ಬೇಕಾಗಿಲ್ಲ, ಒಟ್ಟಿನ ಕಾಯಿಲೆ ಏನೇನು ಕಂಡುಹಿಡಿಬೇಕು ಅದನ್ನ ಅವ್ನು ಗುಣಪಡಿಸ್ಬೇಕು. ಹಾಗೆ ನೀವು ಕೂಡ ಮೆಕ್ಯಾನಿಕಲ್, ಬಟ್ ಪೊಲೀಸ್ ಅದನ್ನ ಕೇಳ ಅವ್ರೇನಂತಂದ್ರೆ ನೀನು ಪೊಲೀಸ್ ಯಾಕೆ ಇನ್ಫಾರ್ಮ್ ಮಾಡ್ಲಿಲ್ಲ, ಅಥವಾ ಈಗ ಹಲವಾರು ಅಂತ ಇರ್ತದೆ. ಈಗ ನಾನು ಈ ಪ್ರಶ್ನೆ ಮೊದಲು ಕೇಳ್ತಾರೆ, ಯಾಕೆ ಈ ಪ್ರಶ್ನೆ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ, ಶನಿವಾರ ಸಂತೆಯಲ್ಲಿ ಟ್ರ್ಯಾಕ್ಟರ್ ಆಗ್ತದೆ, ಅವ್ನು ಬರ್ತಾನೆ ಗಾಡಿನ ಸ್ಟಾರ್ಟ್ ಆಗಿಲ್ಲ ಸರ್, ಒಂಚೂರು ತನಿಖೆ ಮುಂದೆ ರಿಪೇರಿ ಮಾಡ್ಕೊಡಿ ಅಂತಾನೆ, ಅವ್ನು ರೆಡಿ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಕಳಿಸ್ತಾನೆ. ಬೆಳಿಗ್ಗೆ ಪೊಲೀಸ್ನವ್ರು ಬರ್ತಾರೆ ನೋಡೋದಕ್ಕೆ, ನೀನು ಒಂದ್ ಜೊತೆ ಕೈ ಜೋಡಿಸಿದ್ಯಾ ಅಂತ. ನಾವೇನ್ ಮಾಡಲ್ಲ ಸ್ಟೇಷನ್ ಕೂತಿದ್ದೀನಿ ಅಂತ. ಹಾಗೆ ಆತರ ನಮ್ಗೆ ಇಷ್ಟ ಆಗಿಲ್ಲ ಸರ್. ಬಟ್ ಅಂದ್ರೆ ಎನ್ಕ್ವೈರಿ ಮಾಡಿದಾರೆ, ಈ ತರ ಗಾಡಿ ಬಂದಿದೆ ನಿಮ್ಮ ಹತ್ರ, ಆಕ್ಸಿಡೆಂಟ್ ಗಾಡಿ ಬಂದಿದ್ಯಾ, ಇಲ್ಲಿ ರನ್ ಆಗಿತ್ತು, ನಿಮ್ಮ ಹತ್ರ ಬಂದಿದ್ರ ಅಂತ ಕೇಳಿದಾರೆ. ಇಲ್ಲ ಮೇನ್ ರೋಡ್ ಏನಾಗಿದ್ದಾಗ ಸಿಸಿ ಕ್ಯಾಮ್ ಚೆಕ್ ಮಾಡಕ್ ಬಂದಿದ್ದಾರೆ. ಬಟ್ ನಮ್ ಮೆಕ್ಯಾನಿಕ್ ಬಂದು 1 ಅವರ್ ಹೊಟ್ಟೋಗಿರ್ತಾರೆ. ನಾವು ನಮ್ಮ ಸಿಸಿ ಕ್ಯಾಮ್ರಾ ಎಲ್ಲ ಎಂಟ್ರಿ ಮಾಡಿರ್ತೀವಿ, ಯಾವ್ದೇ ವೆಹಿಕಲ್ ಬಂದು ಕಸ್ಟಮರ್ ನಂಬರ್ ತಗೊಂಡಿರ್ತೀವಿ. ನಾವು ಯಾವ್ದೇ ವೆಹಿಕಲ್ ಬಂದ್ರು ನಿಮ್ ಕಸ್ಟಮರ್ ನಂಬರ್ ನಾವ್ ಎಂಟ್ರಿ ಮಾಡಿರ್ತೀವಿ. ಏನಿದ್ರು ನಮ್ಗೆ ಇದೇನಾಗಿ ಬಿಟ್ಟು ಹೋಗಿರ್ತಾರೆ, ಏನಾರ ಐಟಮ್ ಬೇಕು, ನಾವೀಗ ಒಂದ್ ಸಾವಿರ ಇಲ್ಲ ಅಂದ್ರೆ ಚೇಂಜ್ ಮಾಡೋದು, ಜಾಸ್ತಿ ಆದಾಗ ನಾವು ಇನ್ಫಾರ್ಮ್ ಮಾಡಕ್ ಚೇಂಜ್ ಮಾಡಿದ್ವಿ, ಯಾರು ಚೇಂಜ್ ಮಾಡಕ್ ಹೇಳಿದ್ರು ಆತರ ಕೇಳ್ತಾರೆ. ಅದಕ್ಕೋಸ್ಕರ ನಾವು ಪ್ರತಿ ಕಸ್ಟಮರ್ ನಂಬರ್ ಎಲ್ಲ ಇಟ್ಕೊಂಡಿರ್ತೀವಿ. ಆದ್ರೆ ನಮ್ಗೆ ಆತರ ಏನ್ ತೊಂದರೆ ಆಗಿಲ್ಲ ಸರ್ ಇಷ್ಟವರೆಗೆ. ನಮ್ಗೆ ಬಂದ್ರೆ ಚೆಕ್ ಮಾಡಿ ಸರ್ ಅಂತ ಪ್ರತಿಯೊಂದು ಎಂಟ್ರಿ ಮಾಡಿರ್ತೀವಿ. ಹೌದು. ಇಲ್ಲ 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 ಸರ್, ನಂತರ ಹೆಚ್ಚು ಕಸ್ಟಮರ್ ಸರ್ ಏನಂದ್ರೆ ಬರ್ತಾರೆ, ಬಂದ್ರೆ ಗಾಡಿಯಲ್ಲಿ ಬರ್ತಾರೆ, ಸ್ವಲ್ಪ ಮೊದಲೇ ಎಲ್ಲ ಅಡ್ವಾನ್ಸ್ ಕೊಟ್ಟು ಹೋಗ್ತಾರೆ. ಆದ್ರೆ ಅಮೌಂಟ್ ಕೊಟ್ಟು ಬರ್ತಾರೆ, ಇಲ್ಲ ಅಂದ್ರೆ ಎಲ್ಲರೂ ಒಂಥರ 97% ಜನ ನಿಮಗೆ ಮೊದಲೇ ಹಣ ಕೊಡೋರು ಇರ್ತಾರೆ, ಆ ತಕ್ಷಣ ಕೊಟ್ಟು ಹಣ ಕೊಡ್ತಾರೆ. ಬಟ್ ಈ 2% ಎಲ್ಲ ಬಿಸ್ನೆಸ್ ಬರ್ತಾ ಇರೋದು ಇವ್ರಿಗೆ ದುಡ್ಡಿಲ್ಲ ಅಂತ. 2% ದುಡ್ಡಿದ್ರು ಕೂಡ ಅವ್ರ ಪರಿಚಯ ಅದು ಕೊಡ್ಲಿಕ್ಕೆ ಸ್ವಲ್ಪ ಇದು ಸ್ವಲ್ಪ ದಾರ ಹಚ್ಚಿರ್ತಾರೆ. ಕೊನೆಗೆ 2,000 1,000 ಮುಂಚೆ ನಿಂತದ್ದು 3,000 2,000 4,000 ಅಂತಿಮ ಯಾವ್ದು ನಿಮಗೆ ಲಾಭ ಇರುತ್ತೋ ಬದಲಾಯಿಸ್ತೋ ಆ ಹಣವನ್ನ ಮತ್ತೆ ಕೊಡ್ತೀನಿ ನಾನು, ಇನ್ನೊಂದು 2 days ಕೊಡ್ತಾನೆ ಅಂತ ಹೇಳೋದು. ಮತ್ತೆ ನೋಡಿ ನಿಮ್ ಫೋನ್ ತೆಗಿಯೋದಕ್ಕೆ ಬರಲ್ಲ, ಪಕ್ಕದ ಏನಾದ್ರು ಹೊಡಿತಾರೆ, ಇಂಥವೆಲ್ಲ ಆಗ್ತದೆ. ಯಾಕೆಂದ್ರೆ ನೀವು ಬಿಡುವಾಗಿ ಆ ದುಡ್ಡು ನಿಮ್ಗೆ ಇಂಪಾರ್ಟೆಂಟ್, ಲಾಭ ನಿಮ್ದು. ಕೊಟ್ಟರೆ ನೀವು ಕೈಯಿಂದ ಮಾಡ್ಕೊಟ್ಟ ಪುಕ್ಷಟ ವರ್ಕ್ ಮಾಡ್ಬೇಕಾಗ್ತದೆ. ಆತರ ಇರ್ತಾರೆ, 70% ಕಸ್ಟಮರ್ ಕೊಡ್ತಾರೆ, 30% ಕಸ್ಟಮರ್ ಆತರದ ಇರ್ತಾರೆ. ಎಲ್ಲ ಇರ್ತಾರೆ, ಸ್ಟಾರ್ಟಿಂಗ್ ಕೊಟ್ಟಿರ್ತಾರೆ, ಸ್ಟಾರ್ಟಿಂಗ್ ಫಸ್ಟ್ ಅವರೇ ಕೊಟ್ಬಿಡ್ತಾರೆ ಅಡ್ವಾನ್ಸ್, ಆಮೇಲೆ ಮತ್ತೆ ಮಧ್ಯದಲ್ಲಿ ಸ್ವಲ್ಪ ಕೊಟ್ಟಿರ್ತಾರೆ. ಕೊನೆ ಟೈಮ್ ಏನ್ ಮಾಡ್ತಾರೆ, ಈಗ ಸಣ್ಣ ಪುಟ್ಟ ಕೊಟ್ಟಿರ್ತಾರೆ, ಜಾಸ್ತಿ 25-30 ಸಾವಿರ ಮೇಲೆ ಇದ್ದವ್ರು ಈಗ ಕೊಡ್ತೀನಿ, ಈಗ ಮನೆಗೆ ಹೋಗಿ ಹಾಕೊಡ್ತೀನಿ, ಆತರ ತುಂಬಾ ಜನ ಕಸ್ಟಮರ್ ಇದ್ದಾರೆ. ಬಟ್ ನಾವು ಒಂದ್ಸಲ ಹೋದ್ರೆ ನೀವು ಅವ್ರಿಗೆ ಒಂದ್ಸಲ ಬರಲ್ಲ. ನಾ ಅದಕ್ಕೆ ಈಗ ಒಂದ್ ಸ್ವಲ್ಪ ಕೊಡೋಂಗಿದೆ, ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಕಮ್ಮಿ ಮಾಡ್ಬಿಟ್ಟು ಕೊಡಿ ಸರ್. ಮತ್ತೆ ಅಂದ್ರೆ ಮತ್ತೆ ಈಗ ನಮಗೆ ಕಸ್ಟಮರ್ ಬರಲ್ಲ, ದುಡ್ಡು ಬರಲ್ಲ, ಎರಡು ಬರಲ್ಲ ನಮ್ಗೆ. ಅದೇ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಡಿಸ್ಕೌಂಟ್ ನೀವು ಕೊಟ್ಬಿಡಿ ಸರ್, ನೀವೇ ಖುಷಿ ಎಷ್ಟಿದೆ ನೀವು ಕೊಟ್ಬಿಡಿ, ನಿಮ್ಗೆ ಈ ಕೆಲಸ ನೋಡಿದಿರೋ ಕೆಲಸ ಖುಷಿ ಆಗಿದೆ ಸರ್, ನಿಮಗೆ ಎಷ್ಟು ಅನ್ಸುತ್ತೆ ನೀವು ಕೊಟ್ಬಿಡಿ. ನಾ ಆತರ ನನ್ ಸ್ವಲ್ಪ ಪಾಲಿಸಿ. ನಿಮ್ ಖುಷಿ ಸರ್. ಮುಂಚೆ ನಾನು ತುಂಬಾ ದೂರ ಆತರ ಬರ್ಬೇಕು ಸರ್, ತುಂಬಾ ಅಮೌಂಟ್ ಆತರ ಬರ್ಬೇಕು.
ಇವಾಗ ಏನ್ ಮಾಡಿದೀನಿ ಅಂದ್ರೆ, ಇಲ್ಲ ಸರ್ ನೀವು ಹೆಚ್ಚಾಗಿ ಈಗಲೂ ಮಾಡ್ತಾರೆ, ಮಾಡಲ್ಲ ಅಂತಲ್ಲ, ಈಗ ಒಂದು 5% ಜನ ಮಾಡ್ತಾರೆ. ಮುಂಚೆ ಜಾಸ್ತಿ ಇದ್ರು, ಈಗ ಆಲ್ಮೋಸ್ಟ್ ಎಲ್ಲ ಕಮ್ಮಿ ಮಾಡಿದ್ವಿ. ನಿಮ್ಗೆ ಹೇಳಿದೆ ಈ 25,000 ರೂಪಾಯಿ ಕೊಡ್ಬೇಕಾ ಸರ್, ನೀವೇ ಕೊಡಿ, ಇನ್ನೇ ಕಸ್ಟಮರ್ 1,000 ರೂಪಾಯಿ ಕಮ್ಮಿ ಕೊಟ್ಬಿಟ್ಟಿದ್ರು, ಪರವಾಗಿಲ್ಲ. ಬಟ್ ಅವ್ರು ಕೊಡೋದ ಈಗ 5,000 ಇಟ್ಬಿಡೋದ್ರೆ ರಿಟರ್ನ್ ಕಸ್ಟಮರ್ ಬರೋಲ್ಲ, ನಮಗೆ ದುಡ್ಡು ಬರಲ್ಲ ಅವರು. ಆತರ ಮಾಡ್ಬೋದು. ಅಟ್ಲೀಸ್ಟ್ ಅದು ಕೊಡಲಿಲ್ಲ ಅವರು, ಇನ್ನು ವೆಹಿಕಲ್ ಬರಲ್ಲ, ಅವ್ರ ಗಾಡಿನೂ ತಂದು ಕೊಡಲ್ಲ ನಮಗೆ. ಅದೇನ್ ಮಾಡಕ್ಕಾಗಲ್ಲ. ನಾವು ಫೋನ್ ಮಾಡಿ ಫೋನ್ ರಿಸೀವ್ ಮಾಡಲ್ಲ. ಈಗ ಡೈಲಿ ನಾನು ಬೆಳಿಗ್ಗೆ ಬಂದು ಮತ್ತೆ ಸಂಜೆ ಒಂದು 20-25 ಜನಕ್ಕೆ ಫೋನ್ ಮಾಡ್ತೀನಿ. ಹಂಗೆ ಕೊಡೋ ದುಡ್ಡುಗಳು ಈಗ ಒಂದು 5-6 ತಿಂಗಳಿಂದ ಕೊಡೋವಾಗ ದಿನ ಕಾಲ್ ಮಾಡ್ತೀನಿ, ಮತ್ತೆ ರಿಸೀವ್ ಮಾಡಲ್ಲ, ಸುಮ್ಮನೆ. ಮತ್ತೆ ಇನ್ನು ನೆಕ್ಸ್ಟ್ ಡೈಲಿ ಫ್ರೀ ಇದ್ದಾಗ ಬಂದ್ ಕೂತಾಗ ಒಂದು ಎಲ್ರಿಗೊಂದು ರೌಂಡ್ ಕಾಲ್ ಮಾಡ್ತೀನಿ. ಮಿಸ್ ಕೊಟ್ಟಿರ್ತೀನಿ, ಅಟ್ಲೀಸ್ಟ್ ಅವ್ರಿಗೆ ಜ್ಞಾಪಕ ಆಗ್ಬೇಕಲ್ಲ, ಮರ್ಯಾದೆ ಬೇಡ, ಅಟ್ಲೀಸ್ಟ್ ಯಾಕೆ ಮಾಡ್ಲಿ ಅಂತ ಅಷ್ಟೇ. ಅದ್ರ ಯಾರೋ ಒಬ್ರು ಏನೋ ಮಾಡ್ತಾರ ಕೊಡ್ತಾರೆ, ಇನ್ನು ಫೋನ್ ತೆಗೆಲ್ಲ ಏನು ಮಾಡಲ್ಲ ಅಂತ. ಏನು ಮಾಡಕ್ ಯಾಕಂದ್ರೆ ಇನ್ನೊಂದು ಬಿಸ್ನೆಸ್ ಪ್ಲೇಸ್ ಅಲ್ಲಿ ತೀರಾ ಅತಿಯಾಗಿ ಹೋಗುವಾಗೂ ಇಲ್ಲ. ಯಾಕಂತಂದ್ರೆ ಒಂದೇನೋ ಎರಡೇ ಸರಿ ಇಲ್ಲ ಮಾರ ಅಂತ ಅದೇ ಅದೌದು. ಹಾಗಾಗಿ ಕಸ್ಟಮರ್ ಒಬ್ಬರಿಂದ ಅವನಿಂದ ಇನ್ನೊಂದು ಮೈನಸ್ ಸ್ಟಾರ್ಟ್ ಆಗಿಬಿಡ್ತದೆ. ಹೌದು ಸರ್, ಇವೆಲ್ಲವೂ ಸಮಸ್ಯೆಗಳನ್ನ ನೀವು ನಿಭಾಯಿಸಬೇಕಾಗಿ ತುಂಬಾ ಜಗಳ ಮಾಡಿದೆ ಅನ್ಕೊಳ್ಳಿ, ನಿಮ್ ಅದಕ್ಕೆ ದುಡ್ಡು ಅಂದ್ಬಿಟ್ಟು ಅವ್ರು ನಮ್ಮ ಬಗ್ಗೆ ನನ್ನ ಜನದ ಎಲ್ಲಿರ್ತಾರೆ, ಅಲ್ಲಿ ಹೋಗ್ಬೇಕ ಅವ್ನು ದುಡ್ಡು ಜಾಸ್ತಿ ಕಣವನು, ಹಂಗೆ ಸುಮ್ಮನೆ ಹೇಳುವ. ಈಗ ನಿಮ್ಗೆ ಗೊತ್ತಿರ್ತೀವಿ ನೀವು ನಾವು ಎಷ್ಟು ಇಸ್ಕೊಂಡಿರ್ತೀವಿ ಅಂತ. ಬಟ್ ಅವರು ಕೆಲವೊಬ್ರು ನಂಬ್ತಾರೆ, ಕೆಲವೊಬ್ರು ಈಗ ಕ್ಲೋಸ್ ಇದ್ದಾಗ ನಂಬ್ತೀರಾ ನಿಮ್ ಫ್ರೆಂಡ್ ಮಾತನ್ನ ನಮ್ಗಿಂತ. ಅದ ಇನ್ ಕೆಲವೊಬ್ರು ಪರವಾಗಿಲ್ಲ ಅನ್ಕೊಂಡು ಅವ್ರಿಗೆ ಗೊತ್ತಿರುತ್ತೆ, ಅವ್ರು ಇಲ್ಲಿ ಇಷ್ಟ ವರ್ಷದ ಬರ್ತಾ ಇರ್ತಾರೆ. ಯಾವ ದುಡ್ಡು ಕೊಡ್ಬೇಕು ನಮ್ಮ ಬಗ್ಗೆ ಕೆಟ್ಟದ್ದು ಹೇಳಿದಾಗ ಏನು ಮಾಡಕ್ಕಾಗಲ್ಲ ಅಲ್ವಾ. ಏನು ಮಾಡಕ್ಕಾಗಲ್ಲ. ಗುಣಮಟ್ಟ ಇದೆ, ಗುಣಮಟ್ಟವನ್ನ ಅವ್ರು ಯಾರು ಏನೇ ಹೇಳಿದ್ರು ಅಂತಿಮ ಗುಣಮಟ್ಟ. ಹೌದು ಸರ್, ನೀವು ಒಳ್ಳೆ ಗುಣಮಟ್ಟದ ಕೆಲಸವನ್ನು ಮಾಡಿದಾಗ ಅವ್ನು ಯಾರೇ ಹೇಳಿದ್ರು ನಿರ್ಣಯ ಹೌದು ಅವ್ರ ಮಕ್ಕಳಿಗೆ ಗಾಡಿ ಹಾಳಾಗುತ್ತೆ ಅಂತ. ಹೌದು ಸರ್. ನಂತರ ಇನ್ನೊಂದೇನಾಗುತ್ತೆ ಅಂದ್ರೆ ಇಲ್ಲಿ ಲೇಬರ್ ತುಂಬಾ ಇಷ್ಟ. ನಿಮ್ಮಲ್ಲಿ ಲೇಬರ್ ಇದ್ರೆ ಎಷ್ಟು ಲೇಬರ್ ಇದ್ದಾರೆ, ಜೊತೆಗೆ ಮಾಲೀಕರಾಗಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಲ್ಲ, ಲೇಬರ್ ಆಲ್ಮೋಸ್ಟ್ ಎಲ್ಲ ತುಂಬಾ ಒಳ್ಳೆ ಹುಡುಗರು, ಮತ್ತೆ ಸುಮಾರು ವರ್ಷದಿಂದ ಇರುವವರು ಇದ್ದಾರೆ. ಒಂದು 3-4 ಜನ ಬಿಟ್ಟಿದ್ರೆ ಎಲ್ಲ ಒಂದು 10-12 ಜನ ಇದ್ದಾರೆ ಹುಡುಗರು. ಎಲ್ಲ ನಮ್ಮ ಸುಮಾರು ಒಂದು 10 ವರ್ಷದಿಂದ ನಮ್ಮ ಜೊತೆಲೇ ಇದ್ದಾರೆ. ಮತ್ತೆ ಸ್ವಲ್ಪ ಚೇಂಜ್ ಆದ್ರು ಬೇರೆ ಹುಡುಗರು ಇಲ್ಲೇ ಇದ್ದಾರೆ ನಮ್ಮ ಜೊತೆಲಿ. ಅವ್ರ ಬಗ್ಗೆ ಏನು ಇದು ಮಾಡಿಲ್ಲ, ಕೆಲಸ ಏನೇ ಇದ್ರು ಅವ್ರು ನಮ್ಗೆ ಹೇಳ್ತಾರೆ, ಏನೋ ಪ್ರಾಬ್ಲಮ್ ಇದ್ರು ಅವ್ರು ಹೇಗೆ ಅಂದ್ರೆ ನಮ್ಮ ಮನೆಯವ್ರ ತರ ನಾನು ನೋಡ್ಕೋತೀನಿ ಎಲ್ಲ ಹುಡುಗರನ್ನ. ಆದ್ರಿಂದಾಗಿ ನನ್ನ ಹತ್ರ ಎಲ್ಲ ತುಂಬಾ ಚೆನ್ನಾಗಿದ್ದಾರೆ ಹುಡುಗರು. ನನ್ ಬಗ್ಗೆ ಯಾವತ್ತೂ ಏನೂ ಪ್ರಾಬ್ಲಮ್ ಇಲ್ಲ ನಮ್ಗೆ, ಯಾಕಂದ್ರೆ ಅವ್ರು ಎಲ್ಲ ಹುಡುಗರು ಸ್ವಂತ ನಮ್ಮ ಇದೆ. ನಾನು ಎಲ್ಲಿ ಹೋದ್ರು ಅವ್ರ ಜೊತೆಲಿ ಕರ್ಕೊಂಡು ಹೋಗಿ ಮಾಡ್ತೀನಿ. ಆದ್ರಿಂದ ಹುಡುಗರು ಏನ್ ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿದೆ ನಮ್ಮ ಜೊತೆಲೆ. ಇದ್ದಾಗ ಮಾತ್ರ ಎರಡು ಬೀದಿ ಇದ್ದಾಗ ಯಾವ್ಯಾವ ಪಂಚರ್ ಆದ್ರೂ ಕಷ್ಟ, ಹೌದು ಪಂಚರ್ ಆದ್ರೂ ಕಷ್ಟ, ಪಂಚರ್ ಆದ್ರೂ ಕಷ್ಟ. ಇಬ್ರು ಕೂಡ ಒಂದೇ ಹೋದಾಗ ಕಂಪನಿಗಳು ಬೆಳಿತಾ ಹೋಗ್ತಾರೆ. ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಸರ್. ಅವ್ರು ಇಲ್ಲಾಂದ್ರೆ ನಾವ್ ಎಲ್ಲಿ ಅವ್ರಿಗೆ ಬರೀ ರಜಾ ಹಾಕಿ ಏನೋ ನಾವೇ ಬೈದ್ ಬಿಟ್ರೆ ನಾವ್ ಬರೋದೇ ಇಲ್ಲ. ನಮ್ಗೆ ಇಲ್ಲಿ ಕೆಲಸ ನಿಂದ ಹೋಗುದಿಲ್ಲ, ನಾವು ಕಸ್ಟಮರ್ಗೆ ಆನ್ಸರ್ ಕೊಡಕ್ಕಾಗಲ್ಲ ಅವಾಗ ಅಲ್ವಾ. ನೀವು ಚೆನ್ನಾಗಿ ನಾವು ಚೆನ್ನಾಗಿರ್ತೀವಿ, ನಮ್ಮ ಹುಡುಗರು ನಮ್ಮ ಜೊತೆ ಇದ್ದವ್ರು ಚೆನ್ನಾಗಿದ್ರೆ ನಾವು ಬೆಳಿತಾ ಹೋಗ್ತೀವಿ ಅಷ್ಟೇ. ನಂತರ ಸ್ಪೇರ್ಗಳು ಈಗಂದ್ರೆ ಎಲ್ಲಾ ಸ್ಪೇರ್ಗಳು ತಕ್ಷಣ ಸಿಗಲ್ಲ. ಈ ಮಾರುತಿ ಮತ್ತೆ ಟಾಟಾ, ಮಹೇಂದ್ರ ಈಗ ಕೆಲವೊಂದು ಕಂಪನಿಗಳಲ್ಲಿ ಬೇಗ ಸಿಗುತ್ತೆ, ಎಲ್ಲರೂ ಕೂಡ ಸಿಗ್ತಕ್ಕಂಥ ಸ್ಪೇರ್ಗಳು ಇರ್ತವೆ. ಇನ್ನ ದೊಡ್ಡ ದೊಡ್ಡ ಕೆಲವೊಂದು ಹುಂಡೈ ತುಂಬಾ ಕಷ್ಟ ಆಗ್ತದೆ. ಬೇರೆ ಬೇರೆ ಕಂಪನಿಗಳಿದಾವೆ, ಟೊಯೋಟಾ, ಇವೆಲ್ಲವೂ ಅಷ್ಟು ಬೇಗ ಮಿಲಿಕ್ಕೆ ಇವೆಲ್ಲವೂ ನಿಮ್ಗೆ ಪ್ರಾಬ್ಲಮ್ ಆಗ್ಬೋದು. ಸೊ ಸ್ಪೇರ್ಗಳಿಗೆ ಏನ್ ಮಾಡ್ತಾರೆ, ಹೇಗೆ ಅದನ್ನ ಮಾಡ್ತಾರೆ, ಕೆಲಸ ಮಾಡಿರ್ತಾ ಒಂದು ಹೆಚ್ಚಿರುತ್ತೆ. ಸೊ ಇಲ್ಲ, ಆಲ್ಮೋಸ್ಟ್ ಇವಾಗಂತ ಮುಂಚೆ ಎಲ್ಲ ಸ್ವಲ್ಪ ಕಷ್ಟ ಆಗೋದು. ಇವಾಗ 2-3 ಡೇಸ್ ಇಂದ ನೀವು ಆಲ್ಮೋಸ್ಟ್ ಎಲ್ಲ ವೆಹಿಕಲ್ ಪಾರ್ಟ್ಸ್ ಗಳು ಸಿಗುತ್ತೆ ಮೈಸೂರಲ್ಲಿ. ಒಂದೇ ಸ್ಟಾಕ್ ಅಡಿಲ್ಲ ಅಂದ್ರೆ 1 day 2 days ತರ್ಸ್ಕೊಡ್ತಾರೆ ಅವ್ರೆ ಪಾರ್ಟ್ ಶಾಪ್ ಅವ್ರೆ. ಇಲ್ಲಾಂದ್ರೆ ನಮ್ಗೊಂದ್ ಸ್ವಲ್ಪ ಬೆಂಗಳೂರು ನಮ್ಮ ಫ್ರೆಂಡ್ ಸರ್ಕಲ್ ಇದಾರೆ, ಇದೇ ವರ್ಕ್ಶಾಪ್ ಇಟ್ಕೊಂಡಿದ್ದವ್ರೆಲ್ಲ. ಅವರ ಬಸ್ಸಲ್ಲೇ ಹಾಕೊಡ್ತಾರೆ ನಮ್ಗೆ. ಏನೇ ಎಮರ್ಜೆನ್ಸಿ ಸಿಗಲ್ಲ, ಇವರು 2 days ಸಿಗಲ್ಲ ಅಂದ್ರೆ ಅವ್ರು ಫೋನ್ ಮಾಡ್ತಾರೆ, ಅವ್ರು ಎಲ್ಲ ತರ್ಸ್ಕೊಡ್ತಾರೆ. ಐಟಮ್ ಏನು ಎಮರ್ಜೆನ್ಸಿ 2 days ಅಲ್ಲಿ ಯಾವ ಐಟಮ್ ಇದ್ರು ಅವ್ರು ಅರೇಂಜ್ ಮಾಡ್ತೀವಿ ಸರ್. ನಂತರ 2016 ಡಿಮಾನಿಟೈಸೇಷನ್ ಆಗ್ತದೆ. ಅದು ಸೊ ರಾಜಕಾರಣ ಬೇಡ, ಬಿಸ್ನೆಸ್ ಬಗ್ಗೆ ಮಾತ್ರ ಬರೋಣ, ಅವ್ರು ಯಾಕಾದ್ರೂ ಮಾಡಿದ್ವಿ. ಸೊ ಇಲ್ಲೇನಾಗ್ತದೆ, ಡಿಮಾನಿಟೈಸೇಷನ್ ಆದಾಗ ಒಂದು 3 ತಿಂಗಳು ನಿಮಗೆ ಒಂದ್ ಕಡೆ ಡೈರೆಕ್ಟ್ ತಗೊಂಡ್ಲಿಕ್ಕಾಗಲ್ಲ. ಕಾರಣ ಏನಂದ್ರೆ ಕಟ್ಟಿಕೊಳ್ಬೇಕು, ಅದು ಒಂದು ಟೈಮ್ ಸಮಸ್ಯೆ. ಜೊತೆಗೆ ನಿಮ್ಗೆ ತರಬೇಕು, ಹಣ ಬೇಕು ಅಂತ ತಕ್ಷಣ ಹಣ ಸಿಗಲ್ಲ, 3 ತಿಂಗಳು ಮಾತ್ರ, ನಂತರ ಸರಿ ಹೋಗ್ತದೆ. ಸೊ ಆ 3 ತಿಂಗಳು ಏನಾಗ್ತದೆ, ಇದೆಲ್ಲ ಸಮಸ್ಯೆ ಆಗ್ತದೆ. ಸೊ ನಿಮ್ಮ ಬಿಸ್ನೆಸ್ ಆ ಸಂದರ್ಭದಲ್ಲಿ ಹೇಗಿತ್ತು?
ಆ ಟೈಮಲ್ಲಿ ಎಲ್ಲ ಸ್ವಲ್ಪ ಕಷ್ಟನೇ ಆಗಿತ್ತು, ಇಲ್ಲ ನಂಗಿಲ್ಲ. ಯಾಕೆ ಎಲ್ರಿಗೂ ಈಗ ದುಡ್ಡು ಕೊಡೋಕು ಎಲ್ಲ ಯೋಚನೆ ಮಾಡೋರು ಎಲ್ಲ ಸ್ವಲ್ಪ ಒಂದೇ ತಿಂಗಳು ತುಂಬಾ ಕಷ್ಟ ಆಯ್ತು ಬಿಡಿ. ಬಿಸ್ನೆಸ್ ಸ್ವಲ್ಪ ಕಮ್ಮಿ ಇತ್ತು ಆ ಟೈಮಲ್ಲಿ. ಅದೇ ಎಲ್ರು ದುಡ್ಡು ಖರ್ಚು ಮಾಡ್ಬೇಕಂತ ಯೋಚನೆ ಮಾಡ್ತಿದ್ರು, ಏನಾಗುತ್ತೆ ಏನ್ ಪ್ರಾಬ್ಲಮ್ ಆ ತರ. ಬಟ್ ನಮ್ಗೆ ನಾವೇ ತಗೊಂಡು ಆ ಟೈಮಲ್ಲಿ ಜಾಸ್ತಿ ಬ್ಯಾಂಕಿಂಗ್ ಅಲ್ಲಿ ಇವಾಗ ಒಂದು 5-6 years ಎಲ್ಲ ಬ್ಯಾಂಕಿಂಗ್ ಇರೋದ್ರಿಂದ ಏನ್ ತೊಂದರೆ ಇಲ್ಲ. ಅವಾಗೆಲ್ಲ ಅಷ್ಟೊಂದು ಇರ್ಲಿಲ್ಲ, ನಾವು ಕ್ಯಾಶ್ ನಾವು ಐಟಮ್ ಅವರು ಹಂಗೆ ಕ್ಯಾಶ್ ಕೊಡ್ತಿದ್ವು. ಈಗ ಪಾಸ್ ತರಕ್ ಹೋದಾಗ ಅಲ್ಲಿ ಕೊಟ್ಬಿಟ್ಟು ನಾವು ಹಂಗೆ ಎಷ್ಟೇ ಮಾಡ್ತಿದ್ವಿ ನಾವು ಆಚೆ. ಈಗ ನೀವು ನಮ್ದು ಪಾರ್ಸ್ ವೆಹಿಕಲ್ ಕೊಟ್ಟರೆ ನಾವು ಅದನ್ನ ತಗೊಂಡು ಪಾರ್ಸ್ ಕೊಡ್ತಾ ಇದ್ವು. ಆದ್ರೆ ನಮ್ಗೇನ್ ಜಾಸ್ತಿ ಸರಿಯಾಗಿದೆ, ನಮ್ಗೆ ತೊಂದರೆ. ಬಟ್ ಬಿಸ್ನೆಸ್ ಸ್ವಲ್ಪ ಆ ಟೈಮಲ್ಲಿ ಕಮ್ಮಿ ಇತ್ತು ಮಾತ್ರ. ಸರ್ ನೋಡಿ 2014 ಡಿಮಾನಿಟೈಸೇಷನ್ ಆಗ್ತದೆ. ಅದು ಸಣ್ಣ ಪುಟ್ಟ ದೊಡ್ಡ ಉದ್ಯಮಿಗಳಿಗೆ ಏನಾಗಲ್ಲ, ಅವರು ಈಗೇ ಮಾಡ್ತಾರೆ. ಈ ಗ್ಯಾರೇಜು ಮತ್ತೆ ಸಣ್ಣ ಪುಟ್ಟ ಉದ್ಯಮಗಳಿಗೆ ಮಾತ್ರ ಇವು ತೊಂದರೆ ಹೋಗ್ತಾರೆ. ಹೌದು. ಅದ್ರ ನಂತರ 18ರಲ್ಲಿ GST ಬರುತ್ತೆ. ಈ GST ಸೊ ಗುಡ್ ಬ್ಯಾಂಗ್ಳೂರ್ ಬಗ್ಗೆ ಮಾತಾಡೋಣ, GST ಬಗ್ಗೆ ಚರ್ಚೆ ಇಲ್ಲ. ಈಗ ನಿಮ್ಮ ಬಿಸ್ನೆಸ್ ಬಗ್ಗೆ ಮಾತಾಡೋಣ. ಏನಾಗ್ತದೆ ಅಂದ್ರೆ GST ತಪ್ಪು ಅನ್ನೋದಕ್ಕಿಂತ GST ಬಂದಾಗ ಯಾರು ಇದ್ರಲ್ಲ ನಮ್ಮ ಅಧಿಕಾರಿಗಳು, ಇವರು ಅಡ್ವೈಸ್ ಮಾಡ್ಲಿಲ್ಲ ಜನರಿಗೆ. ಯಾರು ಲಾಸ್ಟ್ ಪರ್ಸನ್ ಇದ್ದ GST ಪೇ ಮಾಡ್ತಕ್ಕಂಥ ಅವ್ರಿಗೆ ಗೊತ್ತಾಗ್ಲಿಲ್ಲ GST ಅಂದ್ರೆ ಏನು ಅಂತ. ಈಗ GST ಬಗ್ಗೆ ಗೊತ್ತಿದೆ, ಬಟ್ ಬಂದಂತ ಸಂದರ್ಭದಲ್ಲಿ ಬಂದಂತ ಸಂದರ್ಭದಲ್ಲಿ ಸೊ ಹೇಗಿತ್ತು GST ಎಲ್ಲ. ಈಗ ನೀವು GST ಅಮೌಂಟ್ ಅಲ್ಲಿ GST ಪೇ ಮಾಡಿದ್ರೆ ಅಮೌಂಟ್ ಇಟ್ಕೊಡಲ್ಲ, ಯಾವ್ದೋ ಪೇ ಕೊಡೋಲ್ಲ, ನೀವೆಂತೂ ಪೇ ಮಾಡ್ಬೇಕು. ನೀವೇ ಅಂತಿಮವಾಗಿದ್ರ ಅಥವಾ ಏನಾದ್ರು ಕಸ್ಟಮರ್ ಅಂತಿಮವಾಗಿದ್ರ? ನಾವೇ, ಬಟ್ ಈಗ ನಾವು ಕೆಲವೊಂದ್ರಲ್ಲಿ ನಾವು ಲಾಸ್ ಮಾಡ್ಕೊಳ್ಬೇಕಾದ್ರೆ ಕಸ್ಟಮರ್ GST ನಿಮ್ಮ ಹತ್ರ ಕರ್ಕೊಂಡು ಹೋಗ್ಬೇಕು, ನಾವು ಶೋರೂಮ್ಗೆ ಹೋಗ್ಬೋದು. ಸೇಮ್ ರೇಟ್ ಈಗ ಶೋರೂಮ್ಗೂ ನಮಗೂ ಸೇಮ್ ರೇಟ್ ಅಂದ್ರೆ ಯಾರು ಇದು ಮಾಡಲ್ಲ. ಅವಾಗ ನಮ್ಗೆ ತುಂಬಾ ಕಷ್ಟ ಆಗ್ತಿದ್ವು. ಬಟ್ ಇವಾಗಲೂ GST ಈಗ ನಾವು ಪೇಮೆಂಟ್ ಮಾಡಲೇಬೇಕಾಗುತ್ತೆ. ಪಾರ್ಸ್ ತರಬೇಕು, ನಾವು GST ಕಟ್ಟೇ ಇರ್ತೀವಿ. ಬಟ್ ಪಾರ್ಸ್ ಅಲ್ಲಿ ನಮ್ ಲೇಬರ್ ಅಲ್ಲಿ ಸ್ವಲ್ಪ ನಾವು ಇದು ಮಾಡ್ಕೊಳ್ತೀವಿ. ಕಸ್ಟಮರ್ ಬಿಟ್ಕೊಳಕ್ಕಾಗಲ್ಲ ಅಲ್ವಾ. ಅವರು ಸೇಮ್ ನಾವು ಶೋರೂಮ್ ರೇಟೇ ನಾವು ಕೊಡ್ತೀವಿ ಅಂದ್ರೆ ಅವರು ಶೋರೂಮ್ಗೆ ಹೋಗ್ಬೋದು ಅಂತ ಮಾತಾಡ್ತಾರೆ. ಅದರಿಂದ ನಾವು ಅವರು ಯೂಸ್ ಆಗೋ ತರನೇ ನಾವು ಇದು ಮಾಡ್ಕೊಂಡು ನಾವು ನಮ್ ಲೇಬರ್ ಇದು ಮಾಡ್ಕೊಂಡು ಅವ್ರು ಮಾಡ್ಕೊಡು. ಕಸ್ಟಮರ್ ಉಳಿಸ್ಕೊಳ್ಬೇಕಲ್ಲ ಸರ್, ಏನ್ ಮಾಡೋದ. ಹೌದು. ದೊಡ್ಡ ಉದ್ಯಮಿಗಳಿಗೆಲ್ಲ ಸಮಸ್ಯೆನೇ ಇಲ್ಲ. GST ಕಟ್ಟಿ ತಗೊಂಡೋಗಿದ್ರೆ ಈಗ ಸ್ಟೇಟ್ GST ಕಟ್ಟು ಹೌದು. ನಾವ್ ಅದ ಹೇಳಕ್ ಬರ್ಲೇಬೇಕು ಕಸ್ಟಮರ್ ಅಲ್ವಾ. ಹೌದು. ಅದೇ ಯಾರು GST ಅಂತ ಬರ್ತಾ ಇರ್ತಾರೋ ಅವರಿಗೆ ಸಮಸ್ಯೆ ಇದೆ. ಹೌದು ಸರ್. ಏನಂತದವ್ರಿಗೆ ಸಮಸ್ಯೆ ಇಲ್ಲ. ಅವರು ಬಿಸ್ನೆಸ್ ಗಳಿಗೆ ಕೊಟ್ರೆ ಮತ್ತೆ ಅವ್ರು ಇನ್ನೊಬ್ಬ ಬಿಸ್ನೆಸ್ ಗಳಿಗೆ ಕೊಡ್ತಾನೆ. ಬಟ್ ನೀವು ಕಸ್ಟಮರ್ಗೆ ಕೊಟ್ರೆ ಕಸ್ಟಮರ್ಗೆ ಕೊಡ್ಬೇಕಾದ್ರೆ GST ಸಮಸ್ಯೆ ಉಂಟು. ಕಳೆದ ಬಾರಿ ಬಂದಾಗ 10,000 ಮಾಡಿದ್ರೆ ಈಗ ಅದೇ 1 ವರ್ಷ ಜಾಸ್ತಿ. ಅದೇ ನಾವು ಕೊಡ್ಬೇಕು. ಈಗ ಪರವಾಗಿಲ್ಲ, ಕೊಟ್ಟಿದ್ದಾರೆ ಅಂತ. ನಂತರ ನೋಡಿ 2016 ಡಿಮಾನಿಟೈಸೇಷನ್, 2018 GST ಇದಾದ ಹೊಸ ಬರುತ್ತೆ ಉದ್ಯಮಿಗಳಿಗೆ. ನಂತರ 2020ರಲ್ಲಿ ಕೊರೋನಾ ಲಾಕ್ಡೌನ್ ಹೇಗಿತ್ತು ಸರ್ ಈ ಸಂದರ್ಭ? ಅವಾಗ ತುಂಬಾ ಕಷ್ಟ ಇತ್ತು. ಈಗ ನಮ್ಗ ಏನ್ ಪರವಾಗಿರ್ಲಿಲ್ಲ. ಇಲ್ಲಿ ವರ್ಕರ್ಸ್ ಡೈಲಿ ಸಂಬಳಕ್ಕೆ ಇರ್ತಾರೆ. ಅವ್ರಿಗೆ ಇವತ್ತು ಸಂಪಾದನೆ ಮಾಡೋ ಅವ್ರಿಗೆ ಇದಾಗೋದು. ಅರ್ಧ ಜನ ಇವ್ರು ಇರ್ತಾರೆ, ಅವ್ರಿಗೆ ಡೈಲಿ ಬಂದ್ರೆ ಅವ್ರಿಗೆ ಕೆಲವು ಜನ ಅರ್ಧ ಡೈಲಿ ಸ್ಯಾಲ್ರಿ ಹೋಗ್ತಿರ್ತಾರೆ. ಹಿಂಗೆ ವೀಕ್ಲಿ ಸಂಬಳ ತಗೊಳ್ತಾರೆ, ಮಂತ್ಲಿ ಸಂಬಳ. ಆ ಟೈಮ್ ತುಂಬಾ ಕಷ್ಟ ಆಯ್ತು. ನಾವು ಶೇರ್ ಮಾಡ್ತೀವಿ, ಕ್ಲೋಸ್ ಬೇರೆ ಮಾಡಿದ್ವಿ. ಅವ್ರು ಡೈಲಿ ಫೋನ್ ಮಾಡ್ತಾರೆ ಏನಾದ್ರು ಮಾಡಿ ಅಂತ. ಅವಾಗ ಅವ್ರು ಅಡ್ಜಸ್ಟ್ ಮಾಡಿ ಕೊಡೋದೇ ನಮ್ಗೆ ತುಂಬಾ ಕೆಲಸ ತರ. ಹಾಗೆ ನಾವ್ ಮಾಡ್ಲೇಬೇಕು. ನಮ್ ಹುಡುಗರು ನಾವು ಅವ್ರಿಗೆ ಮೇನ್ ಅಲ್ವಾ. ನಮ್ಗೆ 10 ವರ್ಷ ನಮ್ ಜೊತೆ ಇರ್ತಾರೆ, ನಾವು ಅವ್ರಿಗೆ ಬಿಟ್ಕೊಡಕ್ ಆಗಲ್ಲ. ಇವ್ರು ಏನಾಯ್ತು ಏನೋ ತೊಂದರೆ ಇದ್ರು ನಾವು ಅವ್ರಿಗೆ ನಮ್ ಕೈಲಿ ಆಗೋ ಹೆಲ್ಪ್ ಮಾಡ್ಲೇಬೇಕಿತ್ತಲ್ಲ. ಏನೋ ಮಾಡಿದೀವಿ ನಮ್ ಕೈಲಿ ಆಗೋದು ನಾವು ಮಾಡ್ಕೊಂಡು. ತುಂಬಾ ಕಷ್ಟಪಟ್ಟು ಸರ್ ಅವಾಗ. ಹೌದೌದು. ನಂತರ ನಿಮ್ಮ ವೈಯಕ್ತಿಕ ವಿಚಾರವನ್ನು ಮಾತಾಡೋಣ ಸರ್. ನಿಮ್ಮ ಮುಂದೆ ಹುಟ್ಟಿದ್ದು ಬೆಳೆದಿದ್ದು ನಿಮ್ಮ ಊರು, ನಿಮ್ಮ ತಂದೆ ತಾಯಿ, ನಿಮ್ಮ ಕಲ್ತ ಶಾಲೆ ಹೇಳ್ಬೋದು. ನಾನು ಹುಟ್ಟಿದೆಲ್ಲ ಮೈಸೂರೆಲ್ಲ ಫುಲ್ಲು. ನಮ್ ತಂದೆ ಇಲ್ಲೇ ಇದ್ರು, ಪಾಲ್ಕಂಟೇರ್ಸ್ ಅಲ್ಲಿ ನಮ್ ತಂದೆ ಇದ್ರು. ಬಟ್ ನಾ ಇಲ್ಲೇ ಮೈಸೂರಲ್ಲೇ ಆಲ್ಮೋಸ್ಟ್ ಓದಿದ್ದು. ಮತ್ತೆ ಸ್ವಲ್ಪ ಬೆಂಗಳೂರು ಓದಿದ್ದೀನಿ, RS ಸ್ಕೂಲಲ್ಲಿ ಬೆಂಗಳೂರಲ್ಲಿ. ಅದು ಬಿಟ್ರೆ ಎಲ್ಲ ಮೈಸೂರೇ ಸರ್. ಆಲ್ಮೋಸ್ಟ್ ಮೈಸೂರಲ್ಲೇ 3-4 ವರ್ಷ ಬೆಂಗಳೂರಿದ್ದೆ. ಅದು ಬಿಟ್ರೆ ಎಲ್ಲ ಮೈಸೂರೇ. ಹೌದು. ನಾವು ಸ್ವಂತ ಊರು ಮಂಗಳೂರು ಆದ್ರು. ಬಟ್ ನಾವು ನಮ್ ತಂದೆ ಇರುವಷ್ಟು ದಿನ ನಾನು ಮಂಗಳೂರು ವರ್ಷಕ್ಕೊಂದ್ಸಲ ಹೋಗ್ತಿದ್ವಿ ಅಷ್ಟೇ. ತಂದೆ ತೀರಿದ್ಮೇಲೆ ಸ್ವಲ್ಪ ಎಲ್ಲದಕ್ಕೂ ಊರಿಗೂ ಸ್ಟಾರ್ಟ್ ಮಾಡೋದು. ಅದ ಊರಿಗೆ ಬರ್ತಾ ಇದ್ವಿ. ಮದುವೆ ಎಲ್ಲ ಆದ್ಮೇಲೆ ಸ್ವಲ್ಪ ಜಾಸ್ತಿ ಆಯ್ತು, ಊರಿಗೂ ಬರ್ತಾ ಇರ್ತೀವಿ ಅಷ್ಟೇ. ಇಲ್ಲ ಊರು ಸ್ವಲ್ಪ ಮುಂಚೆ ಕಮ್ಮಿ ಇತ್ತು. ನಮ್ ತಂದೆ ಪಾಲ್ಕಂಟೇರ್ಸ್ ಅಲ್ಲಿ ಇದ್ರು, ಅಲ್ಲಿ HR ಆಗಿದ್ರು. ಮತ್ತೆ ಇಲ್ಲಿ 95 ಎಲೆಕ್ಷನ್ ಎಲ್ಲ ನಿಂತಿದ್ರು ಅವರು.
ಒಳ್ಳೆ ಇಲ್ಲಿ RS ಬಂದವರು ತುಂಬಾ ಒಳ್ಳೆ ಹೆಸರು ಇತ್ತು ನಮ್ಮ ತಂದೆಗೆ. ನಮ್ದು ಏನೂ ಇಲ್ಲ ಅವ್ರ ಮುಂದೆ ಆಯ್ತಾ. ಅವ್ರ ಒಳ್ಳೆ ಹೆಸರು, ಅವ್ರು ನೀವು ಅವ್ರ ಜನ ಸೇವೆ ತುಂಬಾ ಮಾಡಿದ್ದಾರೆ. ತುಂಬಾ ಜನಕ್ಕೆ ಫ್ರೆಂಡ್ಸ್ ಸರ್ಕಲ್ ಈಗಲೂ ಇಲ್ಲಿಗೆ ಬರ್ತಾರೆ. ಅದು ಫಾಲ್ಕನ್ ಮುಚ್ಚೋಯ್ತು ಫ್ಯಾಕ್ಟ್ರಿ. ಅವು ಅವ್ರು ತೀರು ಹೋದ್ಮೇಲೆ ಮುಚ್ಚೋಗಿದ್ರು. ಅಲ್ಲಿರೋ ಪ್ರತಿ ಎಂಪ್ಲಾಯ್ ನಮ್ ತಂದೆ ನೆನೆಸ್ಕೊಳ್ತಾರೆ. ಅವ್ರು ಅಷ್ಟು ಯೂನಿಯನ್ಗೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ಆದ್ರಿಂದ ಅವ್ರ ಬಗ್ಗೆ ನಾವೇನಿಲ್ಲ ಅವ್ರ ಬಗ್ಗೆ ಮಾತಾಡೋಕೆ ನಮ್ಗಿದಿಲ್ಲ. ಆ ಲೆವೆಲ್ ಅವ್ರಿದ್ರು. ಈಗ ಅವ್ರು ಎಷ್ಟೋ ಫ್ಯಾಮಿಲಿಯವರು ನೆನ್ಸ್ಕೊಳ್ತಾರೆ. ನಿಮ್ ತಂದೆಯಾಗಿ ನಾವ್ ಇವತ್ತು ಹೆಂಗೋ ಒಂದು ಊಟ ಮಾಡ್ತೀವಿ ಅಂತ ನೆನ್ಸ್ಕೊಳ್ತಾರೆ. ನಮ್ಗೆ ಅದೇ ಒಂಥರ ಸಮಾಧಾನ, ಖುಷಿ. ಹೌದು ಕೋಟಿಯನ್ನ ಕಲ್ತು ಇಂತ ಒಂದು ಮಾತು ಬರ್ತಾರ ಸರ್. ಹೌದು ಸರ್. ಮಾತು ಕೇಳಕ್ಕೆ ಒಂದು ರೀತಿ ರೋಮಾಂಚನ ಆಗ್ತದೆ. ಹೌದು ಸರ್. ದೊಡ್ಡ ದೊಡ್ಡ ವ್ಯಕ್ತಿಗಳು ಇದ್ದಾರೆ ಅಂತಂದ್ರೆ ನೀವು ಬಂದೇ ಹೋಗ್ಬೋದು, ಖುಷಿ ಆಗ್ತದೆ ಸರ್. ನಂತರ ಐ ಥಿಂಕ್ ಏನಾಗ್ತದೆ ಅಂದ್ರೆ ಮದುವೆ ಆದ ನಂತರ ನಾವ್ ಏನೇ ಕೆಲಸವನ್ನ ಮಾಡ್ಲಿ ಏನಿಗೆ ಬೆಂಬಲ ನಿಂತಬೇಕು. ಜೊತೆಗೆ ನಿಮಗೆ ತೊಂದರೆಯನ್ನ ಕೊಡಬಾರ್ದು. ತೊಂದರೆ ಅಂತಂದ್ರೆ ಯುದ್ಧ ಮಾಡುವಂತ ಇಲ್ಲ. ತೊಂದರೆ ಅಂದ್ರೆ ಈಗ ನಿಲ್ಲಿರ್ತೀರಾ, ಅದು ತುಂಬಾ ಬಿಸಿ ಇದೀರಿ ನೀವು. ಅಲ್ಲಿ ಮನೆಯಿಂದ ಫೋನ್ ಮಾಡೋದು, ಮಕ್ಕಳು ಶಾಲೆಗೆ ಹೋಗಿಲ್ಲ, ಅಲ್ಲಿ ನೀವು ಶಾಲೆಗೆ ಬಿಟ್ಟು ಬಂದ್ರೆ ಫೀಸ್ ಕಟ್ಟಿ ಸಾಮಾನ್ಯವಾಗಿ ಇರ್ತದೆ. ನಡುವೆ ನಿಮಗೆ ಬೆಂಬಲವಾಗಿ ಇಲ್ಲ ರೀ ನಮ್ಗೆ ಆಗ್ತದೆ ಏನ್ ಮಾಡ್ತಕ್ಕಂಥ ಅಂತಷ್ಟು ಏನಾಗ್ತದೆ ಎಂಟಿನ ಬ್ಯಾಕ್ ಬೋನ್ ಅಂತ ಏಳಿಗೆ ಅವ್ರು ಸಂತೋಷ ಪಡ್ತಾರೆ. ಅವ್ರು ಬೇರೆ ನಾವು ಮನೆ ಬಿಟ್ಟು ಹೊರಗಡೆ ಬರಲ್ಲ. ಬಟ್ ನೀವು ಎಷ್ಟು ಪಾಪ್ಯುಲರ್ ಆಗ್ತಿರೋ ಸೊ ಅವರು ಅಷ್ಟು ಖುಷಿ ಪಡ್ತಾ ಇರ್ತಾರೆ. ಮನೆಯಲ್ಲಿ ಅವರೇ ಪಾಪ್ಯುಲರ್ ಆಗಿದ್ದಾರೆ ಅಷ್ಟು ಖುಷಿಯನ್ನ ಪಡ್ತಾರೆ. ಸೊ ಹಾಗಾಗಿ ಒಂದು ಬ್ಯಾಕ್ ಬೋನ್ ಅಂತ ಕೇಳ್ತೇವೆ. ಅದೇ ನಿಮ್ಮ ಬ್ಯಾಕ್ ಬೋನ್ ಬಗ್ಗೆ ನೀವು ಮಾತಾಡೋದು. ಮದುವೆಯಾಗಿ ಅವರು ಟೀಚರ್ ಆಗಿದ್ದು ಮತ್ತೆ ಇಲ್ಲಿ ಮೈಸೂರು ಬಂದ್ಮೇಲೆ ಅವ್ರು ಧರ್ಮಸ್ಥಳದಲ್ಲಿ ಇದ್ದಿದ್ದು. ಧರ್ಮಸ್ಥಳ ಅವರು ಬಟ್ ಇಲ್ಲಿ ಬಂದ್ಮೇಲೆ ಒಂದ್ 6 ತಿಂಗಳು ಮಾಡಿದ್ರು ಟೀಚರ್. ಮತ್ತೆ ಇರ್ಲಿ ಮತ್ತೆ ಮನೇಲಿ ಮಕ್ಳೆಲ್ಲ ಆದ್ಮೇಲೆ ಈಗ ಒಂದು ರೀಸನ್ ಒಂದು 5 years ಇಂದ ನನ್ನ ಜೊತೆ ಅಕೌಂಟ್ಸ್ ಎಲ್ಲ ನೋಡ್ಕೊಂಡು ಆಫೀಸ್ ಎಲ್ಲೇ ಇದ್ದು. ಈಗ ಒಂದು 6 months ಒಂದು 8 months ಇನ್ನೊಂದು ಶಾಪ್ ಓಪನ್ ಮಾಡಿದ್ದೆ. ಈಗ ಅಲ್ಲಿ ಫುಲ್ ಅವ್ರು ನೋಡ್ಕೊಳ್ತಿದ್ದಾರೆ. ನಮ್ ಎಲ್ಲದಕ್ಕೂ ಒಂಥರ ಫುಲ್ ಸಪೋರ್ಟ್ ಆಗಿ. ಹೌದು, ಸಂಪೂರ್ಣ ಫುಲ್. ಅವ್ರು ನಮ್ಗಿಂತ ಸ್ವಲ್ಪ ಜಾಸ್ತಿ ಅವರೇ ಕೆಲಸ ಮಾಡ್ತಾರೆ. ಮನೇಲಿ ಮಾಡ್ಕೊಂಡು ಇಲ್ಲೂ ಬಂದು ಇಲ್ಲೂ ಮಾಡ್ಕೊಂಡು ಹೋಗ್ತಿರ್ತಾರೆ. ನಾವ್ ಅಷ್ಟ್ ಕೆಲಸ ಮಾಡಲ್ಲ. ನಮ್ಗಿಂತ ಜಾಸ್ತಿ ಅವ್ರು ಮಾಡ್ತಾರೆ. ಹೌದು ಮಾಡಿದ್ದೀವಿ ಅಂತ ಬಟ್ ಮಹಿಳೆಯರಾಗಲ್ಲ. ಹೊರಗಡೆ ಮಾಡಿದ್ರು ನಾನು ಏನು ಮಾಡಿದ್ದೇನೆ ಹೌದು. ಮನೇಲಿ ಮಾಡ್ತಾರೆ, ಇಲ್ಲಿ ಮಾಡ್ತಾರೆ. ಮಕ್ಕಳೆಲ್ಲ ಫುಲ್ ನೋಡ್ಕೊಂಡಿರ್ತಾರೆ. ನಾವೇ ಅಷ್ಟೊಂದು ಪೇಷನ್ಸ್ ಇರೋ ನಮ್ಗೆ ಅಷ್ಟೊಂದು ನಾವೇ ಬೇಗ ಅವ್ರ ಮೇಲೆ ವ್ಯಕ್ತಿ ಹೊರತು ಅವರೇ ಜಾಸ್ತಿ ನಮ್ಗಿಂತ ಕೆಲಸ ಮಾಡ್ತಾರೆ. ಹೌದು. ಇಲ್ಲಿ ಗಾಡಿ ಅಂತ ಮೊದಲೆಲ್ಲ ಈಗ ಈ ಮಕ್ಕಳ ಕಳಪೆ ಮೊದಲೆಲ್ಲ ಐತಿ ಜನರಲ್ ಆಗಿ ಅಂತ ಹೇಳಿ ಏನಂತಂದ್ರೆ ನಾವು ಗ್ಯಾರೇಜ್ ಗಾಡಿ ಬಿಟ್ಟರೆ ನಮ್ದು ಗಾಡಿ ಇರ್ತಕ್ಕಂಥ ಪೇರ್ಗಳು ತೆಗಿತಾರೆ. ಹೊಸ ಹಳೇದಾಗ್ತದೆ. ಇಂಥ ಕೆಲವೊಂದು ಮಾತುಗಳು ಕೇಳ್ಬೇಕು ಹೊರಗಡೆ ಜನರಲ್ ಆಗಿ ಸಾಮಾನ್ಯವಾಗಿ. ಅಥವಾ ಅವ್ರಿಗೆ ಜ್ಞಾನ ಇದೆಯೋ ಅಥವಾ ವೆಹಿಕಲ್ ಇದೆಯೋ ಇಲ್ವೋ, ವೆಹಿಕಲ್ ಅಷ್ಟೊಂದು ಮಾತಾಡೋದು ಕಡಿಮೆ. ಯಾರ ಹತ್ರ ವೆಹಿಕಲ್ ಇರೋ ಇಂಥವ್ರು ಇಂಥ ಕಥೆಗಳಲ್ಲಿ ಹೆಚ್ಚು ಪಾಲ್ಗೊಳ್ತಾರೆ. ಸೊ ನೀವು ಮಾಲೀಕರಾಗಿ ಒಂದು ಗ್ಯಾರೇಜ್ ಮಾಲೀಕರಾಗಿ ಇಂಥವರಿಗೆ ಯಾವ ತರ ಅಭಿವೃದ್ಧಿ ನಾವು ಈಗ ನನಗೊಂದು ರೀಸರಿಗೆ ಮುಂಚೆ ನಮ್ಮ ಎದುರು ಇನ್ನೊಂದು 2-3 ಜನ ಇದ್ರು. ಅವ್ರು ಕಸ್ಟಮರ್ ಹಂಗೆ ಒಬ್ರು ಹೇಳಿದ್ರು ಈ ತರ ನಿಮ್ ಗ್ಯಾರೇಜ್ ಎಲ್ಲ ಬಿಟ್ಟಿದೆ, ಒಂದು ಟೈರ್ ಮಿಸ್ ಆಗಿದೆ, ಚೇಂಜ್ ಮಾಡಿದ್ರು ಅಂತ. ನಾ ಹೇಳ್ದೆ ಸರ್ ನಮ್ ಇಷ್ಟ ಇದೆ ಹೇಳಿದ್ರೆ CC ಕ್ಯಾಮ್ರಾ ಇದೆ, ಚೆಕ್ ಮಾಡಿ ಕೊಡ್ತೀವಿ. ಇಲ್ಲ ನಿಮ್ದೆ ನಾನು ಅವ್ರ ಹತ್ರ ಬಿಟ್ಟ ಹಿಡಿತೀನಿ ಸರ್, ನಮ್ದ ಚಾನ್ಸೇ ಇಲ್ಲ. ಯಾವ ಈಗ ಇದೊಂದು ವೆಹಿಕಲ್ ಇನ್ನೊಂದು ವೆಹಿಕಲ್ಗೂ ಆಗಲ್ಲ. ಶಿಫ್ಟ್ ಆಗ್ಬೇಕು, 820 ವರ್ನರ್ ಆಗ್ಬೇಕು. ಇಲ್ಲ ಆ ತರ ಏನೊಂದ್ ಸ್ವಲ್ಪ ಮಾತಾಡುವವರು ನಿಮ್ಮ ಇವ್ರು ಏನೋ ನಮ್ ಚೇಂಜ್ ಮಾಡಿದ್ರು. ನಾನು ಈ ತರ ಯಾವ್ದು ಚಾನ್ಸೇ ಇಲ್ಲ ಸರ್, ಬೇಗ ಬನ್ನಿ ನಾನು ಚೆಕ್ ಮಾಡ್ಕೊಡ್ತೀನಿ. ಬಟ್ ಅವ್ರು ಬರಲ್ಲ. ಬಟ್ 4 ಜನಕ್ಕೆ ಯಾರೋ ಹೇಳಿದ್ರಂತೆ ಅವ್ರು ನಂಗೆ ಇನ್ನೊಬ್ಬ ಫ್ರೆಂಡ್ ನಂಗೆ ಹೇಳಿದ್ರು ನಿಮ್ಮ ಇವ್ರ ಹತ್ರ ಬಿಟ್ಟಿದ್ರು, ಅವ್ರು ಏನೋ ಚೇಂಜ್ ಮಾಡಿದಾರೆ ಅಂತ ಅಂತ ನಂಗೆ ಹೇಳಿದ್ರು. ಇಲ್ಲ ಸರ್ ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ದೆ, ನಂಗೆ ಹೇಳಿದ್ರು ನಿಮ್ ಹುಡುಗ ಕೊಟ್ಟಿದ್ದೆ ಅವ್ರೇನೋ ಚೇಂಜ್ ಮಾಡಿದ್ರು ಅಂತ. ಇಲ್ಲ ಸರ್ ಬೇಗ ಬನ್ನಿ ಚೆಕ್ ಮಾಡ್ತೀನಿ ನಾನು ಹೇಳ್ತಾ ಇದ್ದೆ, ಅವರು ಬರಕ್ ರೆಡಿ ಇಲ್ಲ ಸರ್. ಆಗ ಕೆಲವು ಸುಮ್ಮನೆ ಹೇಳ್ತಾರೆ ಯಾವ್ದು ಐಟಮ್ ಯಾವ್ದು ಬಿಚ್ಚಿದ ಗಾಡಿ ಹಾಕಕ್ಕಾಗಲ್ಲ. ಸುಮ್ನೆ ಏನೋ ಈಗ ಅವ್ನ ಮೇಲೆ ಆಗ್ಬಿಟ್ಟು ಏನೋ ಸುಮ್ನೆ 4 ಜನ ಹತ್ರ ಹೇಳಿ ಏನ್ ಪ್ರಯೋಜನ ಆಗುತ್ತೆ ಹೇಳಿ. ನಂಗೊಬ್ರು ಹಂಗೆ ಹೇಳಿದ್ರು. ಈಗ ರೀಸೆಂಟ್ ಆಗಿ ಒಂದು 2-3 ತಿಂಗಳಿಂದ ಒಬ್ರು ಹೇಳಿದ್ರು. ಇಷ್ಟು ವರ್ಷಕ್ಕೆ ನಂಗೆ ಫಸ್ಟ್ ಟೈಮ್ ಆ ತರ 15 ವರ್ಷ ಮಾಡ್ತಾ ಇದೀವಿ, ಯಾವ ವೆಹಿಕಲ್ ಯಾವ ಕಸ್ಟಮರ್ ಕಂಪ್ಲೇಂಟ್ ಮಾಡಿಲ್ಲ. ಈಗ ಒಂದು ರೀಸೆಂಟ್ ಒಬ್ರು ನಮ್ಮ ಇನ್ನೊಬ್ರು ವರ್ಕ್ ಮಾಡ್ತಿದ್ರು, ಅವ್ರು ಕಸ್ಟಮರ್ ನಂಗೆ ಇನ್ಫಾರ್ಮ್ ಮಾಡೋದು ಹಿಂಗೆ ಚೇಂಜ್ ಮಾಡ ಅಂದ್ರೆ ಚೇಂಜ್ ಮಾಡಿಲ್ಲ ಬನ್ನಿ ನಾನೇ ಚೆಕ್ ಮಾಡ್ಕೊಡ್ತೀನಿ ಕ್ಯಾಮ್ರಾದಲ್ಲಿ ನೋಡೋಣ ಅಂತ. ಬಟ್ ಅವ್ರು ಬರ್ಲಿಲ್ಲ. ಕೆಲವೊಬ್ರು ಹೇಳ್ತಾರೆ ಏನ್ ಮಾಡಕ್ಕಾಗತ್ತ, ನಾವು ಏನು ಯಾವಾಗ ವೆಹಿಕಲ್ ಚೇಂಜ್ ಮಾಡಕ್ಕೆ ನಿಮ್ ವೆಹಿಕಲ್ ತಂದಿರ್ತೀವಿ, ನಿಮ್ ವೆಹಿಕಲ್ ಏನ್ ಬೇಕೋ ಅದೇ ಐಟಮ್ ತರಿಸ್ತೀವಿ, ಬಿಲ್ಲು ಕೊಡ್ತೀವಿ, ಎಲ್ಲಾ ಮಾಡ್ತೀವಿ ಆಯ್ತಾ. ಬಿಲ್ಲು ಕೊಟ್ಬಿಟ್ಟು ನಾವು ಎಲ್ಲಿಂದ ತಂದಿರ್ತೀವಿ ಎಲ್ಲ ನಿಮ್ಮ ಹಳೆ ಐಟಮ್ ತೋರಿಸ್ತೀವಿ ನೋಡಿ ಅಂತ. ಅದ್ರ ಒಂದು 70-80% ಕೇಳಲ್ಲ ಕಷ್ಟ ನಮ್ ನಂಬಿಕೆ ಮೇಲೆ. ಇನ್ನು ಯಾರೊಬ್ರು ಏನ್ ಚೇಂಜ್ ಮಾಡಿ ತೋರಿಸಿ ಅಂತಾರೆ.
ಅದ್ ತೋರ್ಸೋದು ನಾವು ಎಲ್ಲ ಐಟಮ್ ಇಟ್ಟಿರ್ತೀವಿ, ಇಂಚೆ ಮಾಡಿರ್ತೀವಿ ಎಲ್ಲ ಅಲ್ಲೇ ಆ ವೆಹಿಕಲ್ ಇಟ್ಟಿರ್ತೀವಿ. ಅವ್ರು ಬೇಡ ಅಂದಾಗ ಇಲ್ಲ ಬೇಕು ಅವ್ರ ಗಾಡಿ ಕೊಡ್ತೀವಿ, ವೆಹಿಕಲ್ ಏನ್ ಐಟಮ್ ಚೇಂಜ್ ಮಾಡಿದ್ರು ರಿಟರ್ನ್ ಕೊಡ್ತೀವಿ ಅವ್ರಿಗೆ. ನಾವು ನೋಡಿದಾಗ 90% ಯಾರು ತಗೊಳೋಗಲ್ಲ, ನಮ್ಗೆ ಯಾಕಪ್ಪ ನೀ ಇಟ್ಕೋ ಅಂತ ಬಿಟ್ಟು ಹೋಗ್ತಿದಾರ. ಖಂಡಿತವಾಗ್ಲೂ. ಯಾಕಂದ್ರೆ CCTV ಇದೆ ಅಂತ ಅಂದ್ರೆ CCTV ತಲೆ ಕೆಡಿಸಬೇಕಾಗಿಲ್ಲ. ಹೌದಾ, ಎಲ್ಲಾ ತರ ಆಗಿದೀವಿ, ಪ್ರತಿಯೊಂದು ನೋಡ್ಲಿ ಅಂದ್ರೆ ಹುಡ್ರಿಗೂ ಭಯ ಇರಬೇಕು. ಯಾವ ತಪ್ಪು ಮಾಡಿದ್ರೆ ಬಾಸ್ ನೋಡ್ತಾ ಇರೋದು ಅವ್ರ ಮೈಂಡ್ ಇರುತ್ತೆ. ಆಯ್ತಾ, ಅದಕ್ಕೆ ನಾವು ಫಸ್ಟ್ ಮಾಡಿದ್ರೆ ಅದಕ್ಕೆ ಹೇಳ್ತೇವೆ ನಾವು. ಯಾಕಂದ್ರೆ ಯಾರು ಡೌಟ್ ಮಾಡ್ಬೋದು, ಯಾರೋ ಬಂದು ಇವ್ರು ನನ್ ಬಗ್ಗೆ ನಿಮ್ ಹುಡುಗ ಸರಿ ಇಲ್ಲ, ನಾವು ಹುಡುಗ ಬೈದ್ರು ಹುಡುಗ ಬೇಜಾರಾಗ್ತಾರೆ, ನಾವು ಮಾಡಿದ್ರೆ ಅವ್ರು ಬೈತಾರೆ ಅಂತ. ಆತ ತಪ್ಪಾದ್ರೆ ನಿಮ್ಗೂ ಬೇಜಾರಾಗುತ್ತೆ, ಕಸ್ಟಮರ್ಗೂ ಬೇಜಾರಾಗುತ್ತೆ. ಏನು ನಾವು ಗಾಡಿ ಬಿಟ್ಟು ನಮ್ಗೆ ಗಾಡಿ ಮೇಲೆ ಹೆಂಗ್ ನಂಬಿಕೆ ಇರುತ್ತೆ ಅಂತ ಅದನ್ನ ಉಳಿಸ್ಕೊಳ್ಳೇಬೇಕು ಸರ್ ಅದನ್ನ ನೀನು. ಹೌದು. ಇನ್ನೊಂದಂದ್ರೆ ಇದೆಲ್ಲ ಏನು ಆಗೋದ ಏನೋ ಗೊತ್ತಿಲ್ಲ, ಬಟ್ ಈಗ ಏನಾಗಿದೆ ಅಂದ್ರೆ ಒಂದು ವೆಹಿಕಲ್ ಅವರಿಗೆ ಮತ್ತೆ ಕಸ್ಟಮರ್ ಆದ್ರೆ ಅದು 10 ಪಟ್ಟು ಅವ್ರಿಗೆ ಲಾಭ ಆಗ್ತದೆ. ಒಂದೆರಡು ಸ್ಪೇರ್ ಬಿಟ್ಟು 10 ಪಟ್ಟು ಲಾಭ ಗೆಳೆದವ್ರಿಗೆ ಆಗ್ತದೆ. ಹೌದು. ನನ್ಗೆ ತಿಳಿದಾಗೆ ಜನರಲ್ ಆಗಿ ಹೇಳ್ಬೇಕು ಅಂದ್ರೆ ಯಾರು ಕೂಡ ಅದನ್ನ ಮಾಡ್ಲಿಕ್ಕೆ ಹೋಗಲ್ಲ. ಮಾಡ್ಲಿಕ್ಕೆ ಹೋಗ್ತಾರೆ ಅಂದ್ರೆ ಅದು ಬೆಳಿಬೇಕು ಅಂತ ಆಸೆ ಇಲ್ಲ ಅಷ್ಟೇ. ಅಷ್ಟೇ ಅದ್ಬಿಟ್ರೆ ಆಲ್ಮೋಸ್ಟ್ ಆಲ್ ಮ್ಯಾಕ್ಸಿಮಮ್ ಬರಲೇಕಾದ್ರು ಅದ್ರ ಆದ್ರೆ. ಹೌದು, ಈ ನಿಮ್ಗೆ ಈ ನಿಮ್ ಐಟಮ್ ಇಷ್ಟ ಬೇರೆ ಗಾಡಿ ನಿಮ್ಗೆ ಗೊತ್ತಾಯ್ತು ಅಂದ್ರೆ ನೀವು ನಿಮ್ಗೆ 10% ನಮ್ಗೆ ಬರಲ್ಲ. ನಾವು ಆ ತಪ್ಪ ಯಾವ್ದು ಈ ಬಿಲ್ ಕೊಡ್ತೀವಿ ನೀವು ಅಮೌಂಟ್. ಈಗ ಅದ್ರ ಯಾವಾಗ ಇನ್ನೊಬ್ರಿಗೆ ಬಿಟ್ಟು ಮಾಡ್ಬೇಕು ಹೇಳಿ, ನಾವ್ ಅದ ಮಾಡಕ್ಕೆ ಯಾವ್ದೇ ಕಾರಣ ಹೋಗೋದ. ಕೆಲವೊಂದು ಕಸ್ಟಮರಿಗೆ ಏನಂದ್ರೆ ಅವರು ಹೊಸ ಐಟಮ್ ಬೇಡ, ಹೊಸ ಐಟಮ್ ಜಾಸ್ತಿ ಇದೆ, ಗುಜ್ರಿನ ತಂದು ಹಾಕು ಅಂತಾರ. ಅಂತವ್ರಿಗೆ ಮಾತ್ರ ಅವ್ರು ಹೇಳಿದ್ರೆ ಮಾತ್ರ ನಾವು ಆತರ ಕೆಲಸ ಮಾಡ್ತೀವಿ. ಅವ್ರಿಗೆ ಗುಜ್ರಿಂದ ಸೆಕೆಂಡ್ ಹ್ಯಾಂಡ್ ಸಿಗುತ್ತೆ. ಅದು ಈಗ ನೀನು ದುಡ್ಡು ಇರಲ್ಲ, ಈಗ ಹೊಸ ಹಾಕ್ತೀರ 1 ಲಕ್ಷ ಆಗುತ್ತೆ, ಸೆಕೆಂಡ್ ಹಾಕಿದ್ರೆ 50,000 ಆಗುತ್ತೆ, ನಂಗೆ ಒಂಚೂರು ಕಮ್ಮಿ ಮಾಡ್ಕೊಡಿ, ದುಡ್ಡು ಇಲ್ಲ, ಇನ್ಸೂರೆನ್ಸ್ ರನ್ನಿಂಗ್ ಇರಲ್ಲ ಅವ್ರ ಹತ್ರ. ಅಂತವ್ರು ಹೇಳ್ತಾರೆ ಬಾಡಿ ಐಟಮ್ ಮಾತ್ರ ಅದು ಆಕ್ಸಿಡೆಂಟ್ ಆಗಿರುತ್ತೆ, ಮೇಜರ್ ಆಕ್ಸಿಡೆಂಟ್ ಆಗಿರುತ್ತೆ, ಅವ್ರದ ನಮ್ಮ ದುಡ್ಡಿಲ್ಲ ತಂದು ಹಾಕೋದು. ಅಂತ ಕಸ್ಟಮರ್ ಅವ್ರು ಹೇಳಿದ್ರೆ ಮಾತ್ರ ತಂದು ಹಾಕ್ತಿವಿ, ಬಿಟ್ರೆ ಬೇರೆ ಯಾವ ಮೆಕ್ಯಾನಿಕಲ್ ಟೈಮ್ ಪಾರ್ಟ್ಸ್ ನಾವು ಏನು ಇದು ಮಾಡಲ್ಲ. ಎಲ್ಲ ಒರಿಜಿನಲ್ ಐಟಮ್, ಯಾವುದೇ ಕಂಪನಿ ಯಾವ್ದೇ ವೆಹಿಕಲ್ ನಾವು ಒರಿಜಿನಲ್ ಐಟಮ್ ಹಾಕ್ತಿವಿ. ಹೌದು. ಕಸ್ಟಮರ್ಸ್ ಕೊಡ್ತಕ್ಕಂಥದ್ದು ಯಾರು ಕೂಡ ಬರ್ತಾನೆ ಒಬ್ಬ ಅಂದ್ರೆ ಯಾವ್ದೇ 100ಕ್ಕೆ 1 ಇಬ್ರು ಇರ್ತಾರೆ ಅಥವಾ ಕಾಂಜಿ ಇರ್ತಾರೆ, ಅವರು ಸುಮ್ಮನೆ ಅಷ್ಟೊಂದರ ಇದ್ ಮಾಡಕಂತ ಇರ್ತಾರೆ ಅವರು. ಆತರ ಕಿರಿಕಿರಿ ಇದೇ ಇರ್ತಾರೆ. ಹೌದು ಸರ್. ಕಿರಿಕಿರಿ ಮಾಡ್ಲಿಕ್ಕೆ ಅಂತ ಹೌದು. ಇಲ್ಲೇ ಹೋಗಿ ನೋಡಿ ಅದೇ ಕಸ್ಟಮರ್ ಬಂದೇ ಬರ್ತಾರೆ. ಹೌದು ಸರ್. ನಂತರ ಇನ್ನೊಂದೇನಂತಂದ್ರೆ ನಿಮ್ಮಲ್ಲಿ ಯಾವೆಲ್ಲ ಗಾಡಿಗಳು ತಗೊಂಡು ಬರ್ಬೋದು ಧೈರ್ಯವಾಗಿ, ನೀವು ರಿಪೇರಿ ಮಾಡ್ತಾರಪ್ಪ ನಾನು ತಲೆ ಕೆಲಸ ಇರಂಗಿಲ್ಲ ಬಿಟ್ರಾಯ್ತು ಗಾಡಿಯನ್ನ ಅನ್ನೋಷ್ಟು ಯಾವೆಲ್ಲ ಗಾಡಿಗಳು ನೀವು ಇದಾಗ ಮಾಡ್ತೀವಿ? ಸರ್ 800 ಬಂದು BMW ಬೆಂಜ್ ವೆಹಿಕಲ್ ನಾವು ಮಾಡಿದ್ವಿ. ಎಲ್ಲ ವೆಹಿಕಲ್ ಎಲ್ಲ ವರ್ಕ್ ಮಾಡಿದ್ವಿ. ಮೆಕ್ಯಾನಿಕಲ್ ವರ್ಕ್ ಇನ್ನೊಂದು ಟಿಂಕರಿಂಗ್, ಪೇಂಟಿಂಗ್, ಸರ್ವಿಸ್ ಪ್ರತಿ ವೆಹಿಕಲ್ದು ಮಾಡ್ತೀವಿ ಸರ್ ನಾವು. ಓರಿಲ್ಲ ಎನಿ ವೆಹಿಕಲ್ ಮಾಡ್ತೀವಿ. ಏನೇ ಪ್ರಾಬ್ಲಮ್ ಇದ್ರು ಸಾಲ್ವ್ ಮಾಡ್ಕೊಡ್ತೀವಿ. ಏನೇ ಐಟಮ್ ಬೇಕು ತರ್ಸ್ಕೊಡ್ತೀವಿ. ಸರ್ವಿಸ್ ಆದ್ರೂ ಮಾಡ್ಕೊಡ್ತೀವಿ, ಟಿಂಕರಿಂಗ್ ಪೇಂಟಿಂಗ್ ಆದ್ರೂ ಮಾಡ್ಕೊಡ್ತೀವಿ. ಏನ್ ಬೇಕು ಎಲ್ಲ ವರ್ಕ್ ಮಾಡ್ಕೊಡ್ತೀವಿ ಸರ್. ಹೇಳ್ತಿದ್ರಿ ಅದೇ ಪ್ರಶ್ನೆ ಕೇಳ್ತಿದ್ವಿ. ಏನಂದ್ರೆ ಯಾರೇ ವೆಹಿಕಲ್ ತರಲಿ, ವೆಹಿಕಲ್ ನಮ್ಗೆ ಏನಾಗ್ತದೆ ಅಂತಂದ್ರೆ ಒಂದ್ ಕಲ್ಕೊಂಡು ಬಿಟ್ರಾಯ್ತಪ್ಪ ನಮ್ಗೆ ಇಲ್ಲಿ ಎಲ್ಲ ಹೊರಗಡೆ ಬರ್ಬೇಕಾಗಿ ಶೋರೂಮಿಗೆ ಬಿಟ್ಟಾಗಿ ಶೋರೂಮ್ ಗಾಡಿ ಬಿಟ್ಟು ನಂಗೆ ಮತ್ತೆ ಹೋಗ್ಬೇಕಾಗಿ ಕೇಳವಾಗಿಲ್ಲ. ಅವನು ರೆಡಿ ಆಗಿದ್ಮೇಲೆ ನನ್ಗೆ ಕಾಲ್ ಮಾಡಿದ್ರೆ ಒಂದು ಗಾಡಿ ತರ್ತೀವಿ, ಅಲ್ಲೇ ಇದ್ದು ನಾವು ಬರ್ತೇವೆ ಅವ್ರಿಗೆ ಹಾಗೆ ಆ ತರ ಬಯಸ್ತಾರೆ. ಈಗ ವರ್ಕ್ ಮಾಡ್ತಾ ಇದೀವಿ, ಇಲ್ಲಿ ತಗೊಂಡೋಗ್ತೀವಿ, ಮತ್ತೆ ಒಂದು ಮೆಕ್ಯಾನಿಕ್ ಮಾಡ್ಸೋದು, ಇನ್ನೊಂದು ಪೇಂಟ್ ತಗೊಂಡೋಗೋದು, ಮತ್ತೆ ಇನ್ನೊಂದು ಸರ್ವಿಸ್ ತಗೊಂಡೋಗೋದು. ಇದು ಕಸ್ಟಮರ್ ಗಾಡಿ ಬೇಕು, ಆ ಗಾಡಿಯನ್ನ ರಿಪೇರಿ ಮಾಡ್ಲಿಕ್ಕೆ ಟೈಮ್ ಬೇಕು. ಈಗ ಕೆಲವರು ತಕ್ಷಣ ಆಗಲೇ ಮಾಡ್ಕೊಡೋಷ್ಟು ಇರ್ತದೆ, ಮತ್ತೆ ಇಲ್ಲಿ ಕೆಲವರಿಗೆ ತುಂಬಾ ಟೈಮ್ ಬೇಕಾಗ್ತದೆ. ಹಿಂದಿನ ಕೆಲಸ ಬಂದಿರ್ತದೆ, ಗೊಬ್ಬರದ ಕೆಲಸ ಇರ್ತದೆ. ಸೊ ಹೇಗೆ ಸರ್, ಯಾಕಂದ್ರೆ ಈಗ ಈ ಟೈಮ್ ಇಂಪಾರ್ಟೆಂಟ್ ಆಗ್ತದೆ. ನನಗೆ ಇವತ್ತು ಕೊಟ್ಟರೆ ನೋಡ್ತಾ ನಾಳೆ ಕೊಡ್ಬೇಕು ಆ ಕಡೆ ಇರ್ತದೆ. ಈಗಲೂ ಗಾಡಿಗಳಾದ್ರೆ ಪರವಾಗಿಲ್ಲ, ನಮ್ಮ ಓನ್ ವೆಹಿಕಲ್ಗಳಾದ್ರೆ ಬ್ಲಾಕ್ ಬೋರ್ಡ್ ಎಲ್ಲ ಆದ್ರೆ ಒಂದು 2 days ಅಡ್ಜಸ್ಟ್ ಮಾಡ್ಕೊತಾರೆ. ಈಗ ಬೇರೆ ವಿಷಯ ಏನೋ ಮಾಡ್ಕೊಂಡು ಅದು ಒಂದು 4 ಲೇಟ್ ಆದ್ರೂ ಕೂಡ ಸಮಸ್ಯೆ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಬಟ್ ಏನು ಕಮರ್ಷಿಯಲ್ ವೆಹಿಕಲ್ ಅಂತ ಕರಿತೇವೆ, ಬರಬಾಡಿಗೆ ಕಡಿಮೆ ಇರುತ್ತೆ. ಆ ಸಂದರ್ಭದಲ್ಲಿ ಇವತ್ತು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ಬಿಟ್ಟು ತುಂಬಾ ಕಷ್ಟ ಆಗ್ತದೆ. ಸೊ ಓವರ್ ಆಲ್ ಟೈಮಿಂಗ್ಸ್ ಬಗ್ಗೆ ಮಾತಾಡಿದ್ರೆ ಬಟ್ ಎಲ್ಲೋ ಬೋರ್ಡ್ ಮತ್ತೆ ಅರ್ಜೆಂಟ್ ಇರೋರಿಗೆ ಫಸ್ಟ್ ಅವ್ರಿಗೆ ಇದು ಮಾಡಿರ್ತೀವಿ. ಕೆಲವು ಕಷ್ಟ ಕೇಳಿರ್ತೀವಿ ಸರ್ ನಿಮ್ಗೆ ಅರ್ಜೆಂಟ್ ಇವತ್ತೇ ಬೇಕಾದ್ರೆ ನಾಳೆ ಆದ್ರೆ ಇವತ್ತೇ ಕೊಡ್ತೀನಿ, ಇಲ್ಲ ನಾಳೆ ಅಂತ ಒಪ್ಪಿರ್ತೀನಿ. ಆದ್ರೆ ಮತ್ತೆ ಇಂತ ಅರ್ಜೆಂಟ್ ಗಾಡಿಗಳು ಬಂದಿರುತ್ತೆ ನೋಡಿ, ಅರ್ಜೆಂಟ್ ಎಲ್ಲೋ ಬೋರ್ಡ್ ಇಲ್ಲ ಯಾರು ಒಬ್ಬ ನೀವೇ ಎಲ್ಲೋ ಹೋಗ್ಬೇಕಿದೆ ಮಧ್ಯೆ ಏನೋ ಪ್ರಾಬ್ಲಮ್ ಆಯ್ತು ಅಂತವ್ರಿಗೆ ಫಸ್ಟ್ ಅವ್ರ ಗಾಡಿ ಮಾಡ್ಕೊಡ್ತೀವಿ. 3 ರ್ಯಾಂಪ್ ಇರುತ್ತೆ, ನಮ್ಮ ಒಂದ್ ಗಾಡಿ ನಿಲ್ಲಿಸ್ಬಿಟ್ಟು ಇನ್ನೊಂದ್ ಗಾಡಿನ ಅರ್ಜೆಂಟ್ ಮಾಡ್ಕೊಡ್ತೀವಿ, ಬೇಗ ಬೇಕು ಅಂತ. ಆತರ ಇರೋ ಒಂದ್ ಗಾಡಿಗೆ ಬಂದು ಅದು ನಮ್ಮ XMP ವಿಜಯಶಂಕರ್ ಇದ್ರು ಗೊತ್ತಾ, ಅವ್ರ ಗಾಡಿ ಸರ್ವಿಸು ಅವ್ರು ಬೆಳಿಗ್ಗೆ ಬಿಟ್ರು. ಈಗ ಅದಕ್ಕೆ ನಮಗ ಸರ್ವಿಸ್ ಇದಲ್ಲ. ಆತರ ಅರ್ಜೆಂಟ್ ಒಂದ್ ಗಾಡಿಗೆ ಇವ್ರಿಗೆ ಟೈಮ್ ತಗೊಂಡಿರ್ತೀನಿ, ಆದ್ರೆ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ. ಆ ಟೈಮಲ್ಲಿ ಇಂಥ ಗಾಡಿ ಬಂದಾಗ ಇವ್ರಿಗೆ ಫಸ್ಟ್ ಮಾಡ್ಕೊಡ್ತೀನಿ. ಈಗ ನಿಮ್ಗೆ ಕೇಳಿದ್ರೆ ಅವ್ರು ಕೇಳಿರ್ತೀನಿ, ನಿಮ್ಗೆ ಅರ್ಜೆಂಟ್ ಇಲ್ಲ ಅಂದಾಗ ಫಸ್ಟ್ ಇವ್ ನಿಮ್ಗೆ ಅರ್ಜೆಂಟ್ ಇದೆ ಅವ್ರು ಮಾಡ್ಕೊಡ್ತೀನಿ ಸರ್. ಆತರ
ಫಸ್ಟ್ ಮುಗಿಸ್ಕೊಡಿ ಒಳ್ಳೆ ಟೈಮ್ ಮುಗಿಸ್ಕೊಡಿ. ಕೆಲವು ಅಂದ್ರೆ ಮೇಜರ್ ಆಕ್ಸಿಡೆಂಟ್ ಆಗಿರ್ತವೆ ಅಂತ ವೆಹಿಕಲ್ ಸ್ವಲ್ಪ ಲೇಟ್ ಆಗುತ್ತೆ. ಎಲ್ಲ ರೆಡಿ ಆಗಿರುತ್ತೆ, ಯಾವ್ದೋ ಒಂದು ಚಿಕ್ಕ ಐಟಮ್ ಇರಲ್ಲ, ಆ ಒಂದ್ 2 ದಿನ ಲೇಟ್ ಆಗುತ್ತೆ. ಯಾಕಂದ್ರೆ ಫೈನಲ್ ನಾವು ಫಿಟ್ಟಿಂಗ್ ಟೈಮ್ ಅಲ್ಲಿ ಸಣ್ಣ ಪುಟ್ಟ ಐಟಮ್ ಇಲ್ಲ ಅಂದಾಗ ತರ್ಸೋದಕ್ಕೆ ಟೈಮ್ ಬಿಟ್ರೆ ಬೇರೆ ಸರ್ವಿಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ನೀವು ಒಂದಿನ 2 days ಅಲ್ಲಿ ಎಲ್ಲ ವೆಹಿಕಲ್ ಕೊಡ್ತೀವಿ ಸರ್. ಆಲ್ಮೋಸ್ಟ್ ಎಲ್ಲ ಏನು ಆಗಲ್ಲ. ತುಂಬಾ ಇಂಪಾರ್ಟೆಂಟ್ ಸಂದರ್ಭ. ಹೌದೌದು ಸರ್. ಈಗ ನಾವು ಬೇರೆ ಟೈಮ್ ನೀವು ಬೇರೆ ಏನೋ ಪ್ಲಾನ್ ಮಾಡಿರ್ತಾರೆ, ಎಲ್ಲ ಹೋಗ್ಬೇಕು ಆ ತರ. ನಾವು ಕೊಟ್ಟು ಅವ್ರ ಪ್ಲಾನ್ ಆಗುತ್ತೆ, ಎಲ್ಲ ತೊಂದರೆ ಆಗುತ್ತೆ. ನಂತರ ಇನ್ನೊಂದೇನಂದ್ರೆ ಈ ಹೊರಗಡೆ ನೀವು ಸರ್ವಿಸ್ ಮಾಡ್ತೀರಾ ಕಳಿಸ್ತೀರಾ ನಿಮಗೆ ಕಸ್ಟಮರ್ ಆದ್ರೆ ಸಮಸ್ಯೆ ಇಲ್ಲ. ನೀವೇನ್ ಹೇಳ್ತೀರ ಪೇ ಮಾಡ್ತಾರೆ, ಹೋಗೋಯ್ತು ನೀವು ಗೊತ್ತಿರ್ತಾರೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಇಲ್ಲಿ ಬಂದು ಪೇ ಮಾಡಿ ಹೋಗ್ಬೋದು, ಹೆಚ್ಚು ಕಮ್ಮಿ ಅವ್ರ ರೈಟ್ ಬರ್ಬೋದು. ಬಟ್ ಹೊಸ ಕಸ್ಟಮರ್ಗೆ ಏನಾಗ್ತದೆ ಅಂದ್ರೆ ಈಗ ಕರೆಕ್ಟ್ ಎಲ್ಲ ಮಾಡ್ತಾರೆ, ಮಾಡಿಸಿ ಅದ ನಂತರ ಕೊಡ್ತಕ್ಕಂಥ ಬಿಲ್ ಅಲ್ಲಿ ಹೆಚ್ಚು ಕಮ್ಮಿ ಸ್ಟಾರ್ಟ್ ಮಾಡ್ಬಿಡ್ತಾರೆ, ವಾದ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಹೇಗೆ ಸರ್? ಯಾಕಂದ್ರೆ ಹುಡುಗರು ಹೋಗಿರ್ತಾರೆ, ನೀವು ಹೋಗಿರಲ್ಲ, ಹಾಕ್ಲಿಕ್ಕೂ ಆಗಲ್ಲ ಬಿಡ್ಲಿಕ್ಕೂ ಆಗಲ್ಲ. ಫೋನ್ ಮಾಡ್ತಾರೆ, ನೀವು ಇಲ್ಲಿಗೆ ಬನ್ನಿ, ಏನೊಂದು 5 ರೂಪಾಯಿ ಕಮ್ಮಿ ಹೋಗ್ತೀವಿ, ಅಷ್ಟೂರ ಬಂದ್ಬಿಟ್ಟು ಆಗ ಇಲ್ಲ ಸರ್ ಕಮ್ಮಿ ಮಾಡಿ ಅಂತ ಅದನ್ನ ಹೇಳಲ್ಲ, ನಿಮಿಷದಾಗ ಎಷ್ಟು ಕೊಡ್ತೀರ ಕೊಡಿ ಸರ್ ಅಂತೀವಿ. ಇನ್ನು ನಾವು ಜಗಳ ಮಾಡ್ಕೊಂಡು ಕೂರಕ್ಕಾಗಲ್ಲ. ಹೊರತ ಅಲ್ಲಿ ಕೂತು ಇನ್ನು ಅರ್ಧ ಗಂಟೆ ಹೊಡೆದು ಕೂತು ಹೋಗ್ಬೋದು, ಹುಡುಗ ಬಂದು ಇಲ್ಲಿ ಬೇರೆ ಕೆಲಸ ಮಾಡ್ಬೋದು, ಇಲ್ಲಿ ಮಾಡ್ಬೋದು, ಅಲ್ಲಿ ಸುಮ್ಮನೆ ಅಲ್ಲಿ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬೋದು. ಇಲ್ಲ 50 ರೂಪಾಯಿ ಅವ್ರು ಜಗಳ ಆಡ್ಕೊಂಡು ಕೊಟ್ಟರೆ ಸರ್ ನಿಮ್ ಖುಷಿ, ನಿಮ್ ಕೆಲಸ ಕೊಟ್ಟಿದ್ದೀನಿ ಟೈಮಿಗೆ, ನೀವು ಬನ್ನಿ. ಇಲ್ಲಪ್ಪ ಕಮ್ಮಿ ಮಾಡಿ ಅವ್ರದ ಮಾತಾಡ್ಕೊ. ಅವ್ರು ಇಬ್ರು ಹೋಗಿರ್ತಾರೆ, ಇಬ್ರು ಕಲ್ಸಿರ್ತೀವಿ ನಾವು ಹಿಂಗು, ಅವ್ರಿಬ್ರು ಇಲ್ಲಿ ಬಂದು ಇಲ್ಲೇ ಅರ್ಧ ಗಂಟೆ ಬೇರೆ ಕೆಲಸ ಮಾಡ್ಬೋದು, ಸುಮ್ಮನೆ ಅವ್ರದ್ದು ಯಾಕೆ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋದು. ಜಾಸ್ತಿ ಕೊಡ್ತಾರೆ, ತುಂಬಾ ಜನ ಕೊಡ್ತಾರೆ ಸರ್. ಇನ್ನೊಬ್ಬೊಬ್ರು ಇರ್ತಾರೆ ಅದನ್ನು ಕಮ್ಮಿಗೆ ಚೌಕಾಸಿ ಮಾಡ್ತಾನೆ ಇರ್ತಾರೆ. ಹೌದು ಯಾಕಂದ್ರೆ ಮತ್ತೊಮ್ಮೆ ಹೋಗ್ಲಿಕ್ಕೆ ಅವರಿಗೆ ಇದಿರ್ಬೇಕು, ಏನ್ ಪ್ರಶ್ನೆ ಪರವಾಗಿಲ್ಲ ಪ್ರಾಬ್ಲಮ್ ಆಗಲ್ಲ ಅಂತ. ಇವ್ರೊಬ್ಬ ಮಾಡ್ಕೊಂಡು ಇನ್ನೊಬ್ಬ ಬಂದ ಹೋಗ್ಲಿಕ್ಕೆ ಲೇಟ್ ಮಾಡಿದ್ರೆ ಹೋಗಿ ಕೊಡ್ತಾರೆ, ಬಂದಿರಲ್ಲ ನಂತರ ಮಾಡಿಫೈ ಬಗ್ಗೆ ಮಾತನಾಡುವುದು. ಇತ್ತೀಚೆಗೆ ವೆಹಿಕಲ್ ಮಾಡಿಫೈ ಅದನ್ನು ನಮ್ಮ ಈ ಕಡೆ ಈ ಗಾಡಿಯನ್ನು ಮಾಡಿಫೈ ಮಾಡುವಂತಕ್ಕಂಥದ್ದು ಹೆಚ್ಚು ನಮ್ಮ ಮಡಿಕೇರಿಯ. ನೀವು ಮಾಡಿಫೈ ಮಾಡಿದ್ರೆ ಯಾವ ವೆಹಿಕಲ್ ಮಾತ್ರ ಏನ್ ಮಾತ್ರ ಹೇಳ್ಬೇಕು? ನಾವು ಮುಂಚೆ 1-2 ಗಾಡಿ ಮಾಡಿದೀವಿ ಅಷ್ಟೇ, ಆಮೇಲೆ ಜಾಸ್ತಿ ಟೈಮ್ ಜಾಸ್ತಿ ಮತ್ತೆ ಕಸ್ಟಮರ್ ಅರ್ಜೆಂಟ್ ಮಾಡ್ಬಿಡ್ತಾರೆ, ಅದೇ ಜಾಸ್ತಿ ಮಾಡಕ್ ಹೋಗಲ್ಲ. ಇಲ್ಲಿ 1-2 ಗಾಡಿ ತೋರಿಸ್ತೀವಿ ನಿಮಗೆ ಆಯ್ತಾ, ಬಟ್ ಟೈಮ್ ಕೊಟ್ರೆ ಮಾಡ್ತೀವಿ ನಿಧಾನಕ್ಕೆ. ಅವ್ರು ಕೊಡ್ಬೇಕು, ಈಗ 1 ತಿಂಗಳಲ್ಲಿ ಕೊಡಿ 15 ದಿನ ಕೊಡಿದ್ರೆ ಅಂತ ಗಾಡಿ ನಾವು ಮಾಡಕ್ ಆಗಲ್ಲ. ಅದು ಅವ್ರಿಗೂ ಅದೊಂದೇ ಗಾಡಿ ಮಾಡ್ಕೊಂಡು ಕೊಡೋಣ, ನಮ್ ಬೇರೆ ಗಾಡಿ ಆಕ್ಷನ್ ಗಾಡಿ ಬಂದಿರುತ್ತೆ, ಅದು ರೆಡಿ ಮಾಡ್ತಾ ಇರ್ತೀವಿ. ಇದಕ್ಕೆ ಫ್ರೀ ಮಾಡ್ಕೊಂಡು ಎಕ್ಸ್ಟ್ರಾ ಟೈಮಲ್ಲಿ ನಾವು ಮಾಡ್ತೀವಿ ಹೋಗ್ತೀವಿ. ಮೇಲ್ಪಟ್ಟು ಮಾಡೋ ಯಾವ್ದೇ ಗಾಡಿ ಆದ್ರೂ ಅಷ್ಟೇ, ಅದನ್ನ ಸ್ವಲ್ಪ ಟೈಮ್ ಕೊಟ್ರೆ ಮಾತ್ರ ಮಾಡ್ತೀವಿ ಸರ್. ಮೆಕ್ಯಾನಿಕ್ ವರ್ಕ್ ಬಗ್ಗೆ ನಾವು ಮಾತಾಡೋದು, ಯಾಕಂತಂದ್ರೆ ಕೆಲವು ವೇಳೆ ಇಂಜಿನ್ ಸೀಸ್ ಆಗಿರುತ್ತೆ, ಇನ್ನು ಕೆಲವು ವೇಳೆ ಇಂಜಿನ್ ಸೀಸ್ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ನಾವು ಬಂದು ಮಕ್ಕಳು ನಿಲ್ತಿರ್ತಾರೆ, ನೀರು ನಿಲ್ತೇ ಸ್ವಲ್ಪ ಹೋಯ್ತಾಯ್ತಪ್ಪ ಹಾಗೆ ಹೀಗೆ ಅಂತ. ಇಂಥ ಸಂದರ್ಭಗಳಲ್ಲಿ ಕೆಲಸ ಅಂತಂದ್ರೆ ಅವನ ಇನ್ವೆಸ್ಟ್ಮೆಂಟ್ ಹೇಗಿರ್ಬೋದು, ಹೇಗೆಲ್ಲ ಮಾಡ್ಬೇಕಾಗ್ತದೆ ನೀವು ಹೇಳಂಗೆ ಏನು ಆಗಿಲ್ಲ, ಇಲ್ಲಿ ಬರೋ ಚೆನ್ನಾಗಿರುತ್ತೆ ಗಾಡಿ, ಬಂದು ನಿಲ್ಸಿರ್ತಾರೆ, ಮತ್ತೆ ಅದೇನೋ ಪ್ರಾಬ್ಲಮ್ ಬಂದಿರುತ್ತೆ. ಅವ್ರು ಕೇಳಿದ್ರೆ ಕಸ್ಟಮರ್ ಹೇಳಿದ್ರೆ ಇಲ್ಲಪ್ಪ ನಾನ್ ಕೊಟ್ಟಾಗ ಚೆನ್ನಾಗಿತ್ತು ಅಂತಾರೆ. ಅದ್ರ ನಾವೇನ್ ಮಾಡತ್ತ, ನಾವೇ ನಿಮ್ ಗಾಡಿ ಇಲ್ಲಪ್ಪ ನಿಮ್ ಬಿಟ್ಮೇಲೆ ನಮ್ಗೆ ಗೊತ್ತಿಲ್ಲ ಹೆಂಗಿದೆ ಹಂಗ್ ಕೊಡುವ ಅಂತಾರೆ. ಅಂತ ಕೆಲವು ಕಸ್ಟಮರ್ ಗೊತ್ತಿರುತ್ತೆ ಅವ್ರಿಗೆ, ಅವ್ರು ಏನು ಮಾತಾಡಲ್ಲ. ಇನ್ ಕೆಲವು ಕಸ್ಟಮರ್ ಗೊತ್ತಿದ್ರು ನನ್ ಕೈಲಿ ಯಾಕೆ ದುಡ್ಡು ಕೊಡ್ಲಿ, ಅವ್ನ ಕೈ ಆತರ ಕೈಲಿ ಮಾಡ್ಕೊಟ್ಟು ಇದೆ ಸರ್, ಇಲ್ಲ ಅಂತಿಲ್ಲ, ಆತರ ಮಾಡ್ಕೊಟ್ಟಿದೀವಿ. ಇನ್ನೇ ಮಾಡಕ ಕಷ್ಟ, ಸುಮ್ನೆ ನೀವು ಇಲ್ಲ ಅಂದ್ರೆ 10 ಜನ ಸುಮ್ನೆ ಏನೋ ಮಾತಾಡ್ತಿರ್ತಾರೆ. ನಾವು ಎಷ್ಟು ಅವ್ರಿಗೆ ಹೇಳಕ್ಕಾಗತ್ತೆ ಅಷ್ಟು ಹೇಳಿರ್ತೀವಿ, ಸರ್ ಈ ತರ ಆಗಿದೆ ಇದು ತಿಳ್ಕೊಳ್ಳಿ. ಇಲ್ಲ ಒಂದು 90% ಕಸ್ಟಮರ್ ಒಪ್ಕೊಳ್ತಾರೆ, ಇನ್ನು 10% ಕಸ್ಟಮರ್ ಇಲ್ಲ, ಅವ್ರಿಗೆ ಗೊತ್ತಿರುತ್ತೆ. ಬಟ್ ಅವರು ಈಗ ನಮ್ಗೆ ಜಾಸ್ತಿ ಅಮೌಂಟ್ ಇಲ್ಲ, ನಾವು ಅರ್ಧ ಅಮೌಂಟ್ ಕೊಡ್ತೀವಪ್ಪ ನಿಮ್ ಕೈಯಿಂದ ನೀವು ಕೊಡಿ ಅಂತ ಆತರ ಮಾತಾಡ್ತಾರೆ ಅಷ್ಟೇ. ಮಂಡುವಾದ ಇದ್ದೇ ಇರುತ್ತೆ ಅಷ್ಟೇ. ಹೌದು ಸರಿಯಾಗಿ ಮಾಡ್ಬೇಕು, ಆಟೋಮೊಬೈಲ್ ಏನ್ ಬೇಕಾಗಲ್ಲ. ಯಾವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನೀವು ಮುಂದೆ ಮಾಡಿರ್ತೀರಾ, ನಾವು ಹೋಗ್ಬೇಕಾದ್ರೆ ಇನ್ನೊಂದು ರಿಪೇರಿ ಬಂದಿರುತ್ತೆ, ಅದು ನೀವು ಮಾಡಿದ ರಿಪೇರಿ ಬಂದ್ರೆ ಅದು ಕಟ್ಟಾಗಿರುತ್ತೆ, ಬೇರೆದಾಗಿರುತ್ತೆ. ರಿಪೇರಿ ಬಂದಿರುತ್ತೆ, ಅವ್ರು ಮಾಡ್ತಿರಲ್ಲ ಅದನ್ನ. ಹೌದು ಅಲ್ಲಿ ಹೇಳ್ತಾನೆ ಏನ್ ಮಾಡ್ರೆ ನಾನು ಈಗ ಜಸ್ಟ್ ಮತ್ತೆ ಹಣ ಕೊಟ್ಟು ಗಂಟೆ ಕೊಡ್ತೇನೆ, ಇಷ್ಟ ಬೇಗ ಮತ್ತೆ ರಿಪೇರಿ ಬರ್ತಾರೆ. ಹೌದು ನಂದಪ್ಪು ಅಂತ ನೀವು ಮೊದಲು ಹೇಳಿದಾಗೆ. ಹೌದು ಸರ್. ಅಂತ ಸಂದರ್ಭದಲ್ಲಿ ನೀವು ಕಡೆ ಬಿಡುವಾಗೂ ಇಲ್ಲ ಕಸ್ಟಮರ್.
ಈ ಕಡೆ ಅದನ್ನ ನೀವು ಒಪ್ಪಿಗೆ ಮಾಡಿದ್ರೆ ಕೈಯಿಂದ ಇದಾಗ್ತದೆ. ಯಾವ ಅವ್ರು ತುಂಬಾನೇ ಕ್ರಿಟಿಕಲ್ ಅಂತ ಪೊಸಿಷನ್, ಹೇಗೆ ಅದನ್ನ ತೀರ್ಮಾನ ಮಾಡ್ತೀವಿ? ಆದ್ರೆ ಕಸ್ಟಮರ್ ಹೇಳ್ತೀವಿ ಬಿಚ್ಬಿಡ್ ಸರ್, ನೋಡಿ ನಾವು ಇದು ಸರ್ವಿಸ್ ಮಾಡಿ ನೋಡಿ ಬಿಲ್ ಕೊಟ್ಟಿರ್ತೀವಿ, ನೋಡಿ ಈ ಬಿಲ್ ಅಲ್ಲಿ ಈ ಕೆಲಸದ ಏನು ಬರ್ದಿಲ್ಲ, ನಾವೇನ್ ವರ್ಕ್ ಮಾಡಿದ್ವಿ ಅದ್ ಮಾತ್ರ ಬರ್ದಿವಿ, ಇದು ಎಕ್ಸ್ಟ್ರಾ ಕೆಲಸ ಆಗಿರೋದು ಸರ್, ನೋಡಿ ನಮ್ದಿದ್ರೆ ನಮ್ ತಪ್ಪಿದ್ರೆ ನಾವು ಮಾಡ್ಕೊಡ್ತೀವಿ ಸರ್, ನಮ್ ಕೆಲಸ ಮಾಡಿದ ತೊಂದರೆ ಆಗಿದ್ರೆ ಅದು ನಾವು ಜವಾಬ್ದಾರಿ. ಆಯ್ತಾ, ಅದು ಆಗದಿರೋಕೆ ನಾವು ಜವಾಬ್ದಾರಿ ಅಲ್ಲ. ನೋಡಿ ನಾವು ಆಗೋ ಬಿಲ್ ಇದು, ಈ ಕೆಲಸ ನಾವು ಬಿಲ್ ಹಾಕಿಲ್ಲ, ನೋಡಿ ಸರ್ ಇದು ಎಷ್ಟಾಗುತ್ತೆ, ಇಷ್ಟ ಆಗುತ್ತೆ ಮಾಡ್ಕೊಡ್ತೀವಿ, ಕೊಡಿ ಅಷ್ಟೇ. ಆತರ ಅವ್ರು ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತೀವಿ ಸರ್, ಅಷ್ಟೇ. ತುಂಬಾ ಇಂಪಾರ್ಟೆಂಟ್. ಹೌದು ಸರ್, ಹೌದು ಹೌದು. ಯಾರೇ ಬಂದ್ರು ಅವರು ನಮ್ಗೆ ಇದು. ಹೌದು ಸರ್, ಹೌದು. ಸೊ ಹಾಗಾಗಿ ಏನಾಗ್ತದೆ ಅಂದ್ರೆ ಕಸ್ಟಮರ್ಸ್ ಮತ್ತೆ ನಿಮ್ಮಲ್ಲಿ ಒಳ್ಳೆ ಭರಾಟ ಇರ್ಬೇಕು. ಕೆಲವೊಂದು ಸರ್ವಿಸ್ ಅಷ್ಟೇ ಅಲ್ಲ, ನೀವು ಬಾಂಧವ್ಯ ಕೂಡ ಚೆನ್ನಾಗಿರ್ಬೇಕು, ಅದು ಮಾತಾಡ್ತಕ್ಕಂಥ ರೀತಿ ಇರ್ಬೋದು, ಮತ್ತೆ ಒಂದು ರೀತಿ ಇದಾಗಿ ನಡ್ಕೊಳ್ತಕ್ಕಂಥ ರೀತಿ ಎಲ್ಲ ಚೆನ್ನಾಗಿರ್ಬೇಕು. ಸೊ ಹಾಗಾಗಿ ನಿಮ್ಮ ಮತ್ತೆ ನಿಮ್ಮ ಕಸ್ಟಮರ್ನ ಸಂಬಂಧದ ಬಗ್ಗೆ ನಾವು ಮಾತನಾಡೋದ್ರೆ ಇದೆ. ನಾನು ಆಲ್ಮೋಸ್ಟ್ ಎಲ್ಲಾ ಕಸ್ಟಮರ್ ತುಂಬಾ ಚೆನ್ನಾಗಿದ್ದೀನಿ, ತುಂಬಾ ಕ್ಲೋಸ್ ಆಗಿ ಫ್ರೆಂಡ್ಸ್ ತರ ಇರ್ತೀವಿ, ಒಟ್ಟಿಗೆ ಇರ್ತೀವಿ. ಮತ್ತೆ ಸೊ ಏಜ್ ಅವರಾದ್ರು ಅಷ್ಟೇ, ನಮ್ಮ ತಂದೆ ಸಮಾನ ಇರ್ತಾರೆ, ಅವ್ರದ್ದು ನಾವು ಹಂಗೆ ತುಂಬಾ ಕಸ್ಟಮರ್ ಆಲ್ಮೋಸ್ಟ್ ಎಲ್ಲರದ್ದು ತುಂಬಾ ಚೆನ್ನಾಗಿದ್ದೀನಿ ಸರ್. ಏನಿದ್ರು ಅಂತ ಫ್ಯಾಮಿಲಿ ತರನೇ ಇರ್ತೀನಿ. ಯಾಕಂದ್ರೆ ಅವ್ರು ನಮ್ಮ ಇಷ್ಟ ಇರ್ತಾರೆ, ನಾವು ಈಗ ನೀವು ಮತ್ತೆ ಅವ್ರ ಇಷ್ಟ ನೀವು ನಾಲ್ಕು ಜನ ಹಂಗೆ ಹೇಳ್ತಾರೆ, ಅಲ್ಲಿ ಹೋಗಿ ಅವ್ರು ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ಕೆಲಸ ಮಾಡ್ಕೊಡ್ತಾರೆ. ನಿಮ್ ಖುಷಿ ಆದ್ರೆ ನೀವು ಇನ್ನೂ 4 ಜನ ಹೇಳ್ತೀರಾ. ನಮ್ಗೆ ಮೇನ್ ಕಸ್ಟಮರ್ ಖುಷಿ ಪಡುತ್ತೆ, ನಾವು ಅವ್ರ ಹತ್ರ ತುಂಬಾ ಚೆನ್ನಾಗೇ ಇರ್ತೀವಿ ಸರ್, ಪ್ರತಿಯೊಬ್ಬರ ಹತ್ರ ಅಷ್ಟೇ. ಏನೊಂದು ಒಬ್ರು ಉಲ್ಟಾ ಮಾತಾಡ್ತಾರೆ ಅವಂತವ್ರು ನಾವೇ ಮಾತಾಡಕ್ ಹೋಗಲ್ಲ ಸರ್. ನಿಮ್ ಖುಷಿ ಸರ್, ಖುಷಿ ಇದ್ರೆ ಕೊಡಿ ಸರ್ ದುಡ್ಡು, ಇಲ್ಲ ನೀವು ನಿಮ್ಗೆ ಗೊತ್ತಾಗಿದೆ ಅಲ್ವಾ, ನಾವು ಕೆಲಸ ಮಾಡ್ಕೊಡ್ರಿ, ನಿಮ್ಗೆ ಗೊತ್ತಿದೆ, ಇದು ಸುಮ್ನೆ ಏನೋ ಮಾತಾಡೋದು ಮಾತಾಡ್ಬೇಡಿ, ಯಾರೋ ಹೇಳ್ಕೊಡ್ರು ಅಂದ್ಬಿಟ್ಟು ನೀವು ಮಾತಾಡ್ಬಾರ್ದು. ಕೆಲಸ ಇದ್ದಾಗ ಒಬ್ರು ಒಟ್ಟಿಗೆ ಸಿದ್ಧ ಇರ್ತಾರೆ, ಅವ್ರು ಏನೋ ದೊಡ್ಡ ಮಾಡಿದಾಗ ಅವ್ರಿಗೆ ಇನ್ನೊಬ್ರು ಇರ್ತಾರೆ ಹೇಳ್ಕೊಡೋರು, ಏನೋ ಒಂದ್ 2-3 ಜನ ಆತರ ಬರ್ತಾರೆ. ಫೇಸ್ ಮಾಡಕ್ ನಾವು ರೆಡಿ ಇರ್ಬೇಕು ಸರ್. ನಾವೇನು ಯಾರಾದ್ರೂ ಜಗಳಾಡಕ್ ಹೋಗಲ್ಲ ಕಸ್ಟಮರ್. ನಿಮ್ ಖುಷಿ ಆಯ್ತಾ ಇಲ್ವಾ, ಹೋಗಿ ಸರ್, ನಿಮ್ ಇಷ್ಟ, ಖುಷಿ ಇದ್ರೆ ದುಡ್ಡು ಕೊಡಿ, ಇಲ್ಲ ನೀವು ಹೋಗಿ ಸರ್ ಅಷ್ಟೇ. ಅವ್ರಿಗೆ ಅನ್ಸುತ್ತೆ ಅಲ್ವಾ, ಕೆಲಸ ಮಾಡಿದ್ರೆ ನಿಮ್ ಕೆಲಸ ಮಾಡಿದ್ಮೇಲೆ ನಿಮ್ಗೆ ಗೊತ್ತಿರುತ್ತೆ, ನಿಮ್ಗೆ ಸ್ವಲ್ಪ ಮನ್ಸ ಅನ್ಸುತ್ತೆ ಅಲ್ವಾ, ಒಂದ್ ಕೆಲಸ ಮಾಡಿದಾನೆ, ಕೆಲಸ ಮಾಡಿ ಕೊಟ್ಟಿದ್ದಾರೆ ಟೈಮಿಗೆ, ಯಾಕೆ ದುಡ್ಡು ಕೊಡ್ಬೇಕು ಅಂತ ಅವ್ರಿಗೆ ಅನ್ಸುತ್ತೆ. ನನ್ನ ಪರ್ಸನಲ್ ಮುಗಿತಾ ಬಂದ್ರೆ ಕ್ವಶನ್ಸ್ ಇದೆ, ನಾನು ಮತ್ತೆ ಕೇಳ್ತೇನೆ ಸರ್. ಅದನ್ನ ನೋಡಿದ್ರೆ ನಾನ್ ಬಿಟ್ಟಿರ್ತಕ್ಕಂಥ ವಿಚಾರ ತುಂಬಾ ಇರ್ಬೋದು ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ. ಸೊ ನಾನು ಬಿಟ್ಟಂತ ವಿಚಾರ ನೀವ್ ಹೇಳ್ಬೇಕು ಅನ್ಕೊಂಡಿದ್ರೆ ನಾವು ಕೇಳೋದೇ ಇಲ್ಲ, ನಾವು ಬೇರೆ ಕಡೆ ಕಿತ್ಕೊಂಡಿರ್ತೀನಿಲ್ಲ. ಸೊ ಅದ್ರ ತರ ಹೇಳಿದ್ರು ಯಾವ್ದ್ ಬಗ್ಗೆ ಅಂತ ಬಗ್ಗೆ ನಾನು ಯಾವ್ದೋ ಬಿಟ್ಟ ವಿಚಾರ ನೀವೇನು ಹೇಳ್ಬೇಕು ಅನ್ಕೊಂಡಿರ್ತಾರೆ, ಕೇಳೋದಿಲ್ಲ ವಿಷಯವನ್ನ ಅಂತ ಯಾವ್ದೋ ತುಂಬಾ ಈ ತರ ಫಸ್ಟ್ ಟೈಮ್ ನಮ್ಗೆ ಐಡಿಯಾ ಇಲ್ಲ. ಆಯ್ತಾ, ಕೆಲಸ ವಿಷಯದಾಗ ಪ್ರತಿ ಯಾವ್ದೇ ಕಸ್ಟಮರ್ ಪ್ರತಿ ವೆಹಿಕಲ್ ಆದ್ರೆ ನಮ್ಮ ಸರ್ವಿಸ್ ಪ್ರತಿಯೊಂದು ನಾವು ಚೆಕ್ ಮಾಡ್ತೀವಿ. ನಾನು ನಿಂತು ನೋಡಿ ಪ್ರತಿ ಏನಾದ್ರು ಸಣ್ಣ ಪುಟ್ಟ ಫಾರ್ಮ್ ಇರುತ್ತೆ ನಾನೇ ಚೆಕ್ ಮಾಡಿಸ್ತೀನಿ, ನಾನು ನೋಡ್ತೀನಿ. ಪ್ರತಿಯೊಂದು ಪೈಂಟಿಂಗ್ ಕೆಲಸ ಬರಲಿ ಯಾವುದೇ ಪ್ರತಿಯೊಂದು ನಮ್ದು ಎಲ್ಲ ವರ್ಕ್ ಇದೆ, ಮೆಕ್ಯಾನಿಕ್ ಇಂದ ಬಂದು ಡಿಗ್ರಿ ಪೇಂಟಿಂಗ್ ಸರ್ವಿಸ್, ಪ್ರತಿ ಕಾರ್ದ ವೀಲ್ ಅಲೈನ್ಮೆಂಟ್ ಬ್ಯಾಲೆನ್ಸಿಂಗ್ ಒಂದು ನಮ್ಮ ಮಿಷನ್ ಆಗಿಲ್ಲ. ಅದು ಬಿಟ್ಟು ಕಾರ್ದ ಎನಿ ವೆಹಿಕಲ್ ಎನಿ ವರ್ಕ್ ನಾವು ಮಾಡ್ಕೊಡ್ತೀವಿ. ತಂದ್ಬಿಟ್ರೆ ಯಾವುದೇ ವೆಹಿಕಲ್ ಅಲ್ಲ ಎಲ್ಲ ವರ್ಕ್ ನಾವು ನಿಂತು ಮಾಡಿಸ್ಕೊಡ್ತೀವಿ. ಪ್ರತಿ ಕೆಲಸನು ಯಾವ್ದು ಕಸ್ಟಮರ್ಗೆ ಇದಾಗಬಹುದು, ಸಣ್ಣ ಪುಟ್ಟ ಇರುತ್ತೆ, ಅದೇನೋ ಅರ್ಜೆಂಟ್ ಇದೆ, ಸಣ್ಣ ಪುಟ್ಟ ಫಾರ್ಮ್ ಇದೆ, ಅದನ್ನ ಹೋಗಿ ನಾವೇ ನಿಂತು ನಾವು ಮಾಡ್ಕೊಡ್ತೀವಿ ಪ್ರತಿ ಕಸ್ಟಮರ್ಗೂ. ಪ್ರತಿ ಕೆಲಸ ಸಣ್ಣ ಪುಟ್ಟ ಕಸ್ಟಮರ್ ಇದ್ದೇ ಇರುತ್ತೆ. ಈಗ ಯಾರೋ ಒಬ್ರು ಏನು ಹೇಳ್ತಾರೆ ಅಂದ್ಬಿಟ್ಟು ಏನೋ ಮಾತಾಡ್ತಾರೆ, ಅದ್ ಬಿಟ್ರೆ ನಮ್ಗೂ ಕಸ್ಟಮರ್ಗಳಿಗೆ ಯಾವತ್ತೂ ಏನು ಬೇಜಾರು ಆಗದಂಗೆ ಖುಷಿಯಿಂದ ಕಲ್ಸ್ಕೊಡೋ ಕೆಲಸ ಮಾಡ್ಕೊಡ್ತೀವಿ ನಾವು. ಹೌದು ಸರ್. ಪ್ರತಿಯೊಬ್ಬರು ಬಿಸ್ನೆಸ್ ಬಂದಾಗ ಒಂದು ಗುರಿ ಇಟ್ಟಿದ್ರು, ಏನಂದ್ರೆ ನಾನು ಹೀಗಿರ್ಬೇಕು, ಮತ್ತೆ ಈ ಎತ್ತಿಗೆ ಹೋಗ್ಬೇಕು, ನಾನು ಈ ಸ್ಟೆಪ್ ಹೋಗ್ಬೇಕು, ಬೆಳೀತಾ ಹೋಗ್ಬೇಕು, ಮುಂದೆ ಇದೆಲ್ಲ ಮಾಡ್ಬೇಕು, ಕನಸುಗಳು ಇದ್ದೇ ಇರ್ತದೆ ಬಿಸ್ನೆಸ್ಗಳಿಗೆ. ಸೊ ನಿಮ್ಮ ಕನಸುಗಳ ಬಗ್ಗೆ ನಾವು ಮಾತನಾಡಬಹುದು. ನಮ್ದು ಅದೇ ಶಾಪ್ ಅಂದ್ರೆ ನಮ್ದೇ ಮೈಸೂರು ಟಾಪ್ ಶಾಪ್ ಆಗೋದ್ ಭಾರಿ ಆಸೆ. ನಾ ಫಸ್ಟ್ ಮಾಡಿದಾಗ್ಲೆ ಫಸ್ಟ್ ಚಿಕ್ಕದಾಗಿತ್ತು, ಇದು ಈಗ 4 years ಆಯ್ತು. ಮುಂಚೆ 11 years ಪಕ್ಕದಲ್ಲಿದ್ದೆ, ಅಲ್ಲಿ ಮಾಡಿ ಅಲ್ಲಿ ಚಿಕ್ಕದಾಗಿದ್ದು ಇದು ದೊಡ್ಡದಾಗಿ ಚೆನ್ನಾಗಿ ಮಾಡ್ಕೊಂಡಿದೀನಿ. ಚೆನ್ನಾಗಿ ಕೆಲಸ ಕಸ್ಟಮರ್ ಎಲ್ಲ ಪ್ರತಿಯೊಂದು. ಈ ಇನ್ನೊಂದು ಬರೀ ಸರ್ವಿಟೇಷನ್ ಮತ್ತೆ ಪಾಲಿಶಿಂಗ್ ಡೀಟೇಲಿಂಗ್ ಒಂದು ಓಪನ್ ಮಾಡಿದೀನಿ ವಿಜಯನಗರ ಸ್ಟೇಜ್ ಹತ್ರ. ಆಯ್ತು, ಅಲ್ಲಿ ನಮ್ಮ ವೈಫ್ ನೋಡ್ಕೊಳ್ತಾ ಇದ್ದಾಳೆ. ಅದೇ ನಮ್ದು ಇನ್ನೊಂದ್ 2-3 ಬ್ರಾಂಚ್ ಓಪನ್ ಮಾಡಿ ನಮ್ ಕೆಲಸ ಕಸ್ಟಮರ್ ಖುಷಿ ಪಡ್ಕೊಂಡು ಎಲ್ಲೇ ಇದ್ರು ಮೈಸೂರಲ್ಲಿ ಒಂದು ಒಳ್ಳೆ ಹೆಸರು ಮಾಡ್ಬೇಕು ಅನ್ನೋ ಒಂದು ಆಸೆ ಸರ್. ಹೌದು. ಒಳ್ಳೊಳ್ಳೆ ಇಂತ ಯಾರು ಬಿಸ್ನೆಸ್ ಹೇಳ್ತಾರೆ ಬೆಳೀತಾ ಹೋಗ್ಬೇಕು, ಜನರಿಗೆ ಒಳ್ಳೆ ಸರ್ವಿಸ್ ಸಿಗ್ಬೇಕು. ಹೌದು ಸರ್. ಬೇರೆ ವಿಚಾರ ಬಿಡಿ, ಅದೊಂದು ಇನ್ನೊಂದು ಪಕ್ಕಕ್ಕೆ ಇಟ್ಟಿದ್ದು ಸರ್ವಿಸ್ ಸರಿಯಾದ ಕಡೆ ಸಿಗ್ಬೇಕು. ಗ್ರಾಹಕರನ್ನ ಯಾರು ಗೌರವದಿಂದ ಕಾಣ್ತಾರೋ ಅಲ್ಲಿ ಸರ್ವಿಸ್ ಆಗ್ಬೇಕು ಅಂತ ಜಾಸ್ತಿ ಆಗ್ತಾ ಹೋಗ್ಬೇಕು. ನಂತರ ಇನ್ನೊಂದ್ರೆ ಇತ್ತೀಚೆಗೆ ಬಿಸ್ನೆಸ್ ಬರೋ ಸಂಖ್ಯೆ ಜಾಸ್ತಿ ಆಗ್ತದೆ. ಯಾವ್ದಾದ್ರು ಬಿಸ್ನೆಸ್ ಆಗ್ಬೋದು, ಅವ್ರು ಯಾವ್ದಾದ್ರು ಅಂಗಡಿ ಮಾಡ್ಬೋದು, ಇನ್ನೊಂದೇನೋ ಬಿಸ್ನೆಸ್ ಮಾಡ್ಬೋದು, ಬಟ್ ಬರೋ ಸಂಖ್ಯೆ ಜಾಸ್ತಿ ಆಗಿದೆ ನಂತರ ಬಿಸ್ನೆಸ್ ಅಂತ ಯೂತ್ಸ್ ಇದೆ. ಬರ್ತಕ್ಕಂಥ ಯುವಕರಿಗೆ
ಸಕ್ಸಸ್ ಆಗ್ಲಿಕ್ಕೆ ಏನಾದ್ರು ಟಿಪ್ಸ್ ಅಥವಾ ಕಿವಿ ಮಾತಾಡೋದು? ಅಂದ್ರೆ ಈಗ ಇದೇ ಫೀಲ್ಡ್ ಹೇಳ್ತೀನಿ. ಈಗ ಒಂದು ಸರ್ವಿಸ್ ಸ್ಟೇಷನ್ ಗ್ಯಾರೇಜ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿರ್ಬೇಕು ಫಸ್ಟ್ ಆಫ್ ಆಲ್. ಆಯ್ತಾ? ಈಗ ನಾ ಫಸ್ಟ್ ಇಲ್ಲಿ ಈ ರೋಡ್ ಮಾಡುವಾಗ ನಾನು ಏನೇ ಮಾಡುವಾಗ ಈ ಸುತ್ತಮುತ್ತ ಒಂದೊಂದು ಗ್ಯಾರೇಜ್ ಇರ್ಲಿಲ್ಲ ಸರ್. ಇವಾಗ ಕಮ್ಮಿ ಸುತ್ತಮುತ್ತದಲ್ಲಿ ಒಂದು 50 ಗ್ಯಾರೇಜ್ ಸರ್ವಿಸ್ ಸ್ಟೇಷನ್ ಸಿಕ್ಬಿಡುತ್ತೆ ಇವಾಗ. ಈ ಮೇನ್ ರೋಡಲ್ಲಿ ಈ ರೋಡಲ್ಲಿ ಎಲ್ಲ ಅದೇ ವಿತಿನ್ ಇವಾಗ ಒಂದು 5 years ಈಚೆಗೆ ತುಂಬಾ ಸರ್ವಿಸ್ ಸ್ಟೇಷನ್ ಹೋಗೋದು. ಸರ್ವಿಸ್ ಸ್ಟೇಷನ್ ತುಂಬಾ ಸ್ಟಾರ್ಟ್ ಓಪನ್ ಮಾಡಿದ್ದಾರೆ, ಜಾಸ್ತಿ ಆಗಿದೆ. ಫಸ್ಟ್ ನೈನ ಮಾಡಿದ್ರೆ ಈ ಸುತ್ತಮುತ್ತ ಇಲ್ಲಿ ಎಲ್ಲೂ ಇರಲಿಲ್ಲ. ಇವಾಗ ಇಲ್ಲೇ ಸುತ್ತಮುತ್ತ ಈ ರೋಡ್ ಒಂದು 5-6 kilometer ಸುತ್ತಮುತ್ತ ನಿಮಗೆ ಒಂದು 50 ಮೇಲೆ ಗ್ಯಾರೇಜ್ ಸರ್ವಿಸ್ ಸ್ಟೇಷನ್ ಸಿಗುತ್ತೆ. ನೀವೇನ್ ಮಾಡಿ, ನೀವು ಮಾಡೋ ಕೆಲಸ ಶ್ರದ್ಧೆಯಿಂದ ಕಸ್ಟಮರ್ ಖುಷಿ ಪಡೋ ತರ ಕೆಲಸ ಮಾಡಿದ್ರೆ ಸಾಕು ಅಷ್ಟೇ. ಯಾವ್ದಾದ್ರು ಅಷ್ಟೇ, ನಾವು ಯಾವ್ದೇ ಕೆಲಸ ಮಾಡ್ಲಿ ಅದು ನಮಗ್ ಖುಷಿ ಆಗ್ಬೇಕು. ನಮ್ಗ್ ಖುಷಿ ನಾವು ಕಸ್ಟಮರ್ಗೆ ಇರ್ಬೋದು. ನಮಗೆ ಖುಷಿ ಆಗಿದೆ ಸುಮ್ಮನೆ ದುಡ್ಡು ಇಸ್ಕೊಂಡು ಕೆಲಸ ಮಾಡಿ ಪ್ರಯೋಜನ. ನೀವು ಮಾಡ್ತಾಗ ನಿಮ್ಗೆ ಖುಷಿ ಆಗ್ಬೇಕು ಕಸ್ಟಮರಿಗೆ. ಫಸ್ಟ್ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು, ನಾ ಮಾಡಿದ ಕೆಲಸ ನಮ್ಗೆ ಖುಷಿ ಆಗಿದೆ, ಅವಾಗ ನಾ ಕಸ್ಟಮರ್ಗೆ ಇರ್ಬೋದು. ಇವ್ ನಮ್ದು ಇನ್ನೂ ಅಲ್ಲಿ ಹೋಗಿದ್ದೆ, ನೀವು ಹೇಳ್ತೀನಿ, ಅಲ್ಲಿ ನಮ್ದು ಬರೀ ವಾಷಿಂಗ್ ಪಾಲಿಶ್ ಬರೋ ಗಾಡಿನ ವಾಷಿಂಗ್ ಗಾಡಿನೇ ಅವಳು ನಿಂತು ಪ್ರತಿ ಗಾಡಿ ಚೆಕ್ ಮಾಡ್ತಾನ. ಅವ್ರು ಮಾಡಿದಾರ ಇಲ್ವಾ, ಕನ್ನಡ ಹುಡುಗರು ಇದಾರೆ 6 ಜನ ಬರೀ ವಾಷಿಂಗ್ ಕೆಲ್ಸಕ್ಕೆ ಇದಾರೆ. ಆದ್ರೂ ಅವಳೇ ಚೆಕ್ ಮಾಡಿ ನಿಂತು ಅವ್ರ ಖುಷಿ ಇಲ್ವಾ ಮತ್ತೇನೋ ಮಾಡಿಸ್ತಾರ ಅವ್ರು. ಆಯ್ತಾ? ಆತರ ನಮ್ಗೆ ಕೆಲಸ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ನೀವು ನಮ್ದು ಅಲ್ಲೊಂದು ಪ್ರತಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಅಲ್ಲೂ ಈಗ ಹೊಸ ಓಪನ್ ಮಾಡಿದಷ್ಟೇ. ಫಸ್ಟ್ ಬಂದ ಏನು ಇಲ್ಲ, 1 ತಿಂಗಳು ಈ ಆಯುಧ ಪೂಜೆ ಆದ್ಮೇಲೆ ನಮಗೆ ಬಿಸ್ನೆಸ್ ತುಂಬಾ ಚೆನ್ನಾಗಿದೆ. ಕಸ್ಟಮರ್ಗೆ ಆ ತರ ಆಗಿದೆ ಕೆಲಸ ಅಂದ್ರೆ ಈ ತರ ಮಾಡ್ಕೊಳ್ಬೇಕು ಅಂತ ಖುಷಿ ಪಡ್ತಾರೆ ಅವ್ರೆ. ಆತರ ಇಲ್ಲಿಗೆ ನಂಗೆ ಅಲ್ಲಿ ತುಂಬಾ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇದಾರೆ. ವಾಷಿಂಗ್ ಇದರಲ್ಲಿ ಎಷ್ಟು ನೀಟಾಗಿ ಅಂದ್ರೆ ಅಷ್ಟು ನೀಟಾಗಿ ಮಾಡ್ಕೊಡ್ತೀವಿ ಸರ್ ಕೆಲಸನ. ನಾವೇ ನಿಂತು ನೋಡ್ತೀವಿ. ಇಲ್ಲಿಗಿಂತ ನಾ ಇಲ್ಲಿ ಸ್ವಲ್ಪ ಬಿಸಿ ಇರ್ತೀನಿ, ಅಲ್ಲಿ ಅವಳಂತೂ ಇಲ್ಲಿದ್ಲು ಫಸ್ಟ್, ಈಗ ಅಲ್ಲೆಲ್ಲ ನೋಡ್ಕೊಳ್ಳಿಲ್ಲ. ಅವಳು ಹೆಂಗಂದ್ರೆ ಪ್ರತಿಯೊಂದು ಗಾಡಿನ ಚೆಕ್ ಮಾಡ್ತದ, ಪಾಲಿಶ್ ಮಾಡಿದ್ರು ಪ್ರತಿಯೊಂದು. ಈಗ ಹುಡುಗರಿಗೂ ಸರಿಯಾಗಿ ಮಾಡಿದ್ರು ತೋರಿಸ್ತಲೆ, ನೀವು ಮಾಡಿ ಸರಿಯಾಗಿಲ್ಲ. ಅವ್ಳ ಫೀಲ್ಡ್ ಗೊತ್ತಿರ್ಲಿಲ್ಲ, ಅವ್ಳ ಟೀಚರು. ಬಟ್ ಇಲ್ಲಿ ನಮ್ ಜೊತೆ ಇದ್ದು ತಿಳ್ಕೊಂಡು ಈಗ ಆತರ ಕೆಲಸದ ಬಗ್ಗೆ ನಾವು ಸ್ವಲ್ಪ ಇದಿರ್ತೀವಿ. ಹುಡುಗರು ಅಷ್ಟೇ ಸ್ವಲ್ಪ ನಾ ಕಸ್ಟಮರ್ ಎಲ್ಲ ಬೈಯಲ್ಲ, ಒಳ್ಳೆ ಕರೆದು ಬೈತೀನಿ, ನಿಮ್ ಕೆಲಸ ಸರಿಯಾಗಿಲ್ಲಪ್ಪ ನೋಡ್ಬೇಕು ನೀನು. ನೀವು ನೋಡ್ಕೋಬೇಕು ಕೆಲಸನ. ಅಲ್ವಾ? ನಾವು ಬಂದು ಪ್ರತಿ ಸಾರಿ ನಾನೇ ಬಂದು ನೋಡಕ್ಕಾಗಲ್ಲ. ನಿಮ್ ಕೆಲಸ ಕೊಟ್ಟು ನಿಮ್ ಕೆಲಸ ನೋಡ್ಕೋಬೇಕು ನೀಟಾಗಿ. ಏನ ಪ್ರಾಬ್ಲಮ್ ಇದೆಯಾ ಇಲ್ಲ ನಮ್ ಬಂದು ಹೇಳ್ಕೋಬೇಕು. ಅದ್ಬಿಟ್ಟು ಹಂಗೆ ಸುಮ್ಮನೆ ಕಸ್ಟಮರ್ ಕಳಿಸಿ ಕಸ್ಟಮರ್ಗೆ ತೊಂದರೆ ಆಗೋ ತರ ಕೆಲಸ ಮಾಡ್ಬೋದು. ಅದ್ರ ಪ್ರತಿ ಯಾವ ಹೊಸದ್ ಮಾಡೋರು ಅಷ್ಟೇ, ಪ್ರತಿಯೊಬ್ರು ಅವ್ರು ಕೆಲಸ ಮಾಡೋದಾರೆ ಶ್ರದ್ಧೆಯಿಂದ ಕೆಲಸ ಮಾಡ್ಬಿಟ್ರೆ ಸಾಕು ಅಷ್ಟೇ. 100% ಎಫರ್ಟ್ ಹಾಕ್ಬೇಕು. ಹೌದು ಸರ್. ಎಫರ್ಟ್ ಹಾಕಿ ಶ್ರದ್ಧೆಯಿಂದ ಮಾಡಿದ್ರೆ ನಾನೊಂದು ಪ್ರಶ್ನೆ ಬಿಟ್ಟಿದ್ದೆ. ಸೊ ನಿಮ್ಗೆ ಹೇಳ್ಬೇಕಾದ್ರೆ ಬಂದಾಗ ನನ್ನ ಪಾಠ ಒಂದು ಕನ್ಫ್ಯೂಸ್ ಮಾಡ್ತಿದ್ದೆ. ಏನಂತಂದ್ರೆ ಪೈಂಟಿಂಗ್ ಪೈಂಟಿಂಗ್ ಮಾಡ್ತಕ್ಕಂಥದ್ದು ಶೋರೂಮ್ ಪೈಂಟ್ ಮಾಡ್ತಾ ಏನಾಗ್ತದೆ ಅಂದ್ರೆ ಏನ್ ನಾವು ಪೈಂಟ್ ಮಾಡ್ತಿದ್ವಿ ಅಂತ ಗೊತ್ತಾಗ ಬರೀ ಪೈಂಟಿಂಗ್ ಆಗಿದೆ ಅಂದ್ರೆ ನಮಗೆ ಸಾಮಾನ್ಯ ಮತ್ತೆ ಗೊತ್ತಾಗೋದಿಲ್ಲ. ಬಟ್ ನಮ್ಮಂತವ್ರಿಗೆ ಗೊತ್ತಾಗಲ್ಲ. ನಾವು ಕಾಸು ಜಸ್ಟ್ ಓಡಿಸ್ತೀವಿ ಅಷ್ಟೇ, ನಾವು ನಮಗೆ ಗೊತ್ತಾಗ್ತಾ ಅಷ್ಟೇ ಪೈಂಟ್ ಚೆನ್ನಾಗಿದೆ ಮಾಡಿ ಇನ್ನೂ ಕೂಡ ಪೈಂಟ್ ಕಾಣಿಸ್ತಾ ಇಲ್ಲ. ಬಟ್ ನಾವು ಕೆಲವೊಂದು ಗ್ಯಾರೇಜ್ ಅಲ್ಲಿ ಮಾಡಿಸಿದಾಗ ಏನಾಗ್ತದೆ ಅಥವಾ ಪೈಂಟ್ ಅಂತ ಮಾಡಿಸಿದಾಗ ಏನಾಗ್ತದೆ ಅಂದ್ರೆ ಅಲ್ಲಲ್ಲಿ ಕೆಲವೊಂದು ಸ್ಟೈರಿಂಗ್ ಮೇಲೆ ಇರ್ಬೋದು ಅಥವಾ ನಮ್ಮ ಸೀಟ್ ಮೇಲೆ ಇರ್ಬೋದು, ಅಲ್ಲಲ್ಲಿ ಪೈಂಟಿಂಗ್ ಡಾಟ್ ಬಿಟ್ಟಿರುತ್ತೆ. ಸೊ ಇದು ಯಾಕೆ ಅಲ್ಲಿ ಮಾಡ್ಬೇಕಾದ್ರೆ ಪೈಂಟಿಂಗ್ ಏನೂ ಆಗಲ್ಲ ಶೋರೂಮ್ ಮಾಡಿಸಿದಾಗ? ಯಾಕೆ ನನ್ನ ಕಾರಣ ಮಾಡಿಸಿದ್ರೆ ಕೇಳ್ತಾ ಇದ್ದೇನೆ. ಇಲ್ಲಿ ಹೊರಗಡೆ ಮಾಡಿಸಿದಾಗ ಏನಾಗ್ತದೆ ಅಂದ್ರೆ ಆ ಡಾಟ್ಗಳು ಎಲ್ಲ ಬಿದ್ದಿರುತ್ತೆ, ಇದ್ರ ಮೇಲೆ ಡಾಟ್ ಬಿದ್ದಿರುತ್ತೆ. ಸೊ ಇದಕ್ಕೆ ರೀಸನ್ ಏನಿತ್ತು? ಏನಿಲ್ಲ, ಈಗ ನಮ್ಮ ಶೋರೂಮ್ ನಮ್ ಶೋರೂಮ್ ಹೆಸರು ಅಲ್ಲಿವರೆಗೆ ನಮ್ಮ ವರ್ಕ್ ಚೆನ್ನಾಗಿ ಮಾಡ್ಕೊಟ್ಟಿದ್ವಿ. ಅಲ್ಲಾಗಿ ಸಾಲ್ವ್ ಆಗೋ ಕೆಲಸ ನಾವು ಇಲ್ಲಿ ಮಾಡ್ಕೊಟ್ಟಿದ್ವಿ. ಪ್ರಾಬ್ಲಮ್ ಆತರ ಇವಾಗ ಹೆಂಗ್ ಕೆಲಸ ಮಾಡಿ ಇದು ಪೇಂಟ್ ಅಂದ್ರೆ ಈಗ ಸ್ಪ್ರೇ ಮಾಡ್ತಾ ಇದ್ವಿ, ಸ್ಪ್ರೇ ಮಾಡಿದ್ರೆ ಪಕ್ಕ ಆರುತ್ತೆ, ಅದ ಕವರ್ ಮಾಡ್ಕೋಬೇಕು. ಕೆಲಸದ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ನೀವು ಯಾವ್ದೇ ಕೆಲಸ ಮಾಡೋದು ಈ ಶೋರೂಮ್ ಅಲ್ಲಿ ಹೆಂಗ್ ಮಾಡೋ ಹಂಗೆ ಈ ಶೋರೂಮ್ ಬಂದು ಇಲ್ಲಿ ಬಂದು ಮಾಡ್ತಾನೆ ಕೆಲಸ ಏನಿರುತ್ತೆ. ಬಟ್ ಅವ್ರು ಕ್ಲೀನಿಂಗ್ ಮಾಡೋದು ಅವ್ರ ಮೇಲೆ ಡಿಪೆಂಡ್ ಇರುತ್ತೆ. ಅವರು ಕವರ್ ಮಾಡೋದು ಅದು ಈಗ ನಮ್ಮ ಹತ್ರ ಇಲ್ಲಿ ಚೋರ್ ಮಾಡೋ ಕೆಲಸ ಮಾಡ್ತಾ ಇದ್ದಾನೆ ಹುಡುಗ. ಅವ್ರು ಹೆಂಗ್ ಕೆಲಸ ಅದ್ರ ಮೇಲೆ ಡಿಪೆಂಡ್. ಈಗ ಅರ್ಜೆಂಟ್ ಇದಂಗೆ ಏನ್ ಮಾಡ್ತಾನೆ, ಈ ಪೀಸ್ ಕ್ಲೀನ್ ಮಾಡ್ಬಿಡ್ತಾನೆ, ಪಕ್ಕದ ಪೇಂಟ್ ಆಗಿರುತ್ತೆ ಅದು ಕ್ಲೀನ್ ಮಾಡಿರಲ್ಲ. ಹಂಗಿದಾಗ ಮಾತ್ರ ನಿಮ್ಗೆ ತೊಂದರೆ ಆಗೋದು. ಇಲ್ಲ ಅಂದ್ರೆ ಶೋರೂಮ್ ಹೆಂಗ್ ಕೆಲಸ ಅದನ್ನ ಚೆನ್ನಾಗಿ ಹೊರಗಡೆ ಮಾಡ್ಕೊಡ್ತಾರೆ. ಯಾಕಂದ್ರೆ ಅವ್ರಿಗೂ ವರ್ಕಿಂಗ್ ಚೆನ್ನಾಗಿದೆ. ನೀವು ಇದಾಗುತ್ತೆ ಪ್ರತಿ ಯಾವ್ದೇ ವರ್ಕ್ ಆದ್ರೂ ನಿಮ್ಗೆ ಕೆಲಸ ಖುಷಿ ಆಗ್ಬೇಕು. ನಿಮ್ಗೆ ಖುಷಿ ಆದ್ರೆ ಇನ್ನೊಬ್ರಿಗೆ ಹೇಳ್ತೀರಾ. ಆಯ್ತಾ? ನಾವು ಶೋರೂಮ್ ಚೆನ್ನಾಗಿ ಮಾಡ್ಬೇಕು ಅಂತ ನಾವು ಕೆಲಸ ಮಾಡೋದು, ಅವಾಗ ನಮ್ಮ ಹತ್ರ ಕಸ್ಟಮರ್ ಬರೋದು. ಈಗ ನಿಮ್ಗಿಂತ ಶೋರೂಮ್ ಅಲ್ಲಿ ಚೆನ್ನಾಗಿದೆ ಯಾರು ನಮ್ಮ ಹತ್ರ ಹುಡ್ಕೊಂಡು ಯಾರು ಬರಲ್ಲ. ಇರ್ತಾರೆ. ಬಟ್ ಕೆಲಸ ನಿಮ್ ಕೆಲಸ ಶೋರೂಮ್ ಪೇಂಟ್ ಏನಾದ್ರು ಬಿಟ್ಟು ಪೇಂಟ್ ಚೆನ್ನಾಗಿ ಮಾಡ್ತಾರೆ ಅಂದಾಗ್ಲೇ ಬರ್ತಾರೆ ಪೇಂಟಿಗೆ. ನಮ್ಮ ಹತ್ರ ಜಾಸ್ತಿ ನೀವು ಮೆಕ್ಯಾನಿಕ್ ವರ್ಕ್ ಇಂದ ನಮ್ಮ ಹತ್ರ ಟಿಂಕ್ರಿಂಗ್ ಪೇಂಟಿಂಗ್ ವರ್ಕ್ ಜಾಸ್ತಿ ಇದ್ದಾರೆ. ನಮ್ಮ ಹೈಯೆಸ್ಟ್ ನಾವು ಟಿಂಕ್ರಿಂಗ್ ಪೇಂಟಿಂಗ್ ಕೆಲಸನೇ ಜಾಸ್ತಿ. ಕೆಲವು ಶೋರೂಮ್ ತೆಗಿತಾರೆ, 1, 2, 3, 4 ವರ್ಷಕ್ಕೆ ಮುಂಚೆ ಬರ್ತಾರೆ ಶೋರೂಮ್. ಬಟ್ ಅವ್ರಿಗೆ ಸರ್ವಿಸ್ ಸಿಗೋದು ಕಷ್ಟ. ಅವ್ರೇನ್ ಮಾಡ್ಬೇಕು, ನಿಮ್ಮಂತ ಆಸ್ಟ್ರೇಲಿಯಾ ಇಲ್ಲಿ ಬರ್ಬೇಕಾಗ್ತದೆ. ಬರ್ತಾರೆ. ಬಟ್ ಬಂದಾಗ ಸ್ಪೇರ್
ಚವರ್ಲೆಸ್ ಇರ್ಬೋದು, ಹೌದು. ಆಮೇಲೆ ಫೋರ್ಡ್ ಯಾವ್ದೋ ಅಂತ ಹೇಳ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವಕ್ಕೆ ಸ್ಪೇರ್ ಗಳು ಬೇಕು, ಅದನ್ನ ಹೇಳ್ತೀರಾ ಅಂತ ಬಂದ್ರೆ ನೀವು ಮಾಡ್ಕೊಡ್ತೀರಾ ಅಂತ ಶೋರೂಮ್ ಇರ್ತಕ್ಕಂತ ಕಸ್ಟಮರ್ ನಿಮ್ಮಲ್ಲಿ ಬರ್ಬೋದಾ? ಯಾವ ವೆಹಿಕಲ್ ಅಂತ ಬಂದ್ರೆ ನೀವು ಮಾಡ್ತೀರಿ? ಯಾವ ವೆಹಿಕಲ್ ಬಂದು ಸ್ಟಾರ್ಟಿಂಗ್ ನಿಮ್ಗೆ ಮತ್ತೆ ಇಲ್ಲಿ ಮೈಸೂರು ಸಿಟಿಲಿ 2-3 ಡೇಸ್ ಬೆಂಗಳೂರು ನಮ್ಮ ಫ್ರೆಂಡ್ಸ್ ಇದಾರೆ, ಅವರು ಡೆಲ್ಲಿಂದೆಲ್ಲ ಐಟಮ್ ತರಿಸ್ಕೊಡ್ತಾರೆ ನಮ್ಗೆ. ಯಾವ್ದೇ ವೆಹಿಕಲ್ ಯಾವ್ದೇ ಐಟಮ್ ಹೇಳಿದ್ರು ಆ ಪಾರ್ಟ್ ನಂಬರ್ ಇಲ್ಲ ಚಾಸಿ ನಂಬರ್ ನಾವು ಕೊಟ್ಟಿರ್ತೀವಿ, ಅದು ಮೂಲಕ ಏನ್ ಐಟಮ್ ಬೆಂಗಳೂರಿಂದ ನಮ್ಗೆ ಡೆಲ್ಲಿಂದ ಐಟಮ್ ಬರುತ್ತೆ ಸರ್. ಯಾವ ಐಟಮ್ ಬೇಕು, ಯಾವ ವೆಹಿಕಲ್ ಯಾವ ಪಾರ್ಟ್ಸ್ ಲೇಟ್ ಆಗ್ಬೋದು, 2-3 ಡೇಸ್ ಬಿಟ್ರೆ ಐಟಮ್ ಅದು ಬೇಗ ಸರ್ ಟೈಮ್ ಹಿಡಿಯುತ್ತೆ. ಬೆಂಗಳೂರು ಇದ್ರೆ ಒಂದೇಲಿ ಬರುತ್ತೆ, ಅವ್ರು ಬೆಂಗಳೂರು ಇಲ್ಲ ಡೆಲ್ಲಿಂದೆಲ್ಲ ಬರೋ 2-3 ಡೇಸ್ ಆಗುತ್ತೆ ಸರ್. ಯಾವ ವೆಹಿಕಲ್ ಯಾವ ಐಟಮ್ ಬೇಕು ನಾವು ತರಿಸ್ಕೊಡ್ತೀವಿ ಸರ್. ಖಂಡಿತ ಸರ್. ಯಾಕಂದ್ರೆ ಇಲ್ಲಿ ಮೈಸೂರಲ್ಲಿ ಚಾಮರಾಜ ಕಂಪನಿ ಇದ್ದಾರೆ, ತುಂಬಾ ಕಸ್ಟಮರ್ ಇದ್ದಾರೆ. ಹೌದು ಬಂದಿದ್ದಿಲ್ಲ ಸರ್, ಎಲ್ಲಿ ಕೂಡ ಗೊತ್ತಿಲ್ಲ ಅಂತಾರೆ. ಹೌದು ಆಕ್ಚುಲಿ ಇದು ಯಾರೇ ಆದ್ರೂ ಕೂಡ ಬಂದು ನಿಮ್ಮನ್ನು ಸರ್ವಿಸ್ ಮಾಡಿಸ್ಬೋದು. ಅದು ಯಾವ್ದಾದ್ರು ವೆಹಿಕಲ್ ತಗೊಂಡು ಯಾವ್ದಾದ್ರು ಓಕೆ ಸರ್ ಮಾಡಿ ಮಾಡ್ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಥ್ಯಾಂಕ್ ಯು ಸರ್.